ಯೇಸು ಕ್ರಿಸ್ತನಲ್ಲಿ ಇವತ್ತು ನಾಳೆ ಕರ್ತನೆ ಸ್ವಾಮಿ ಈ ಕಾರ್ಯಕ್ರಮದ ಕರ್ತನೆ ಕೇಂದ್ರದಿಂದ ಆಗಲೆಂದು ನಾವು ಪ್ರಾರ್ಥಿಸ್ತೀವಿ. ಮಹಿಮೆಗಳಂತ ನಾವು ಹೇಳ್ಕೊಡ್ತೇವಪ್ಪ. ಯೇಸುವಿನ ಉನ್ನತ ನಾಮದಲ್ಲಿ ಪ್ರಾರ್ಥನೆ ಮತ್ತೆ ಅಕ್ಕಪ್ಪ ಅವರ ಕುಟುಂಬಕ್ಕೆ ಕೂಡ ನಾವು ಹೃದಯಪೂರ್ವಕವಾಗಿ ಸ್ವಾಗತವನ್ನು ಕೋರುವರಾಗಿದ್ದೇವೆ. ಮತ್ತೆ ಮಿಸಸ್ ಕೂಡ ದಯಮಾಡಿ ವೇದಿಕೆ ಮೇಲೆ ನೀವು ಬರಬೇಕಂತ ಪ್ರಾಧಾನ್ಯದಲ್ಲಿ ನಾನು ಕೇಳಿಕೊಳ್ಳಬೇಕಾಗಿದೆ. ಎರಡು ಕುಟುಂಬದವರು ಕೂಡ ತಂದು ಇದ್ದಂಥ ಸ್ಥಳದಲ್ಲಿ ನಾವೆಲ್ಲರೂ ಎದ್ದು ನಿಂತ್ಕೊಳ್ಳೋದಾದರೆ ಸ್ವಲ್ಪ ಸಮಯ ನಾವು ದೇವರನ್ನು ಆರಾಧಿಸೋಣದಾದ ನಂತರ ನಾವು ಮುಂದಿನ ಕಾರ್ಯಕ್ರಮಗಳಿಗೆ ಹೋಗೋಣ. ಎಲ್ಲರೂ ಕೂಡ ಯಾರು ಕೂಡ ಗಲಾಟೆ ಮಾಡದೆ ದೇವರ ಸನ್ನಿಧಿಯನ್ನು ಪ್ರಸನ್ನತೆಯನ್ನು ಗೌರವಿಸುವವರಾಗಿರೋಣ. ಎಲ್ಲರೂ ಕೂಡ ನೀವು ಇದ್ದಂಥ ಸ್ಥಳದಲ್ಲಿ ನಿಶ್ಶಬ್ದವಾಗಿ ನಿಮ್ಮ ಕಣ್ಣುಗಳನ್ನು ಮುಚ್ಚಿ ದೇವರ ಕಡೆಗೆ ದೃಷ್ಟಿಸಿ ನೋಡೋಣ. ಈ ದಿನದಲ್ಲಿ ಕೂಡ ಮಂಜು ಮತ್ತು ಕೃಪೆಗಳನ್ನು ದೇವರು ನಡೆಸಿಕೊಂಡು ಬಂದಿದ್ದಾನೆ. ನಿಶ್ಚಿತಾರ್ಥ ಕಾರ್ಯಕ್ರಮದಲ್ಲಿ ಅವನು ನಮ್ಮೆಲ್ಲರನ್ನ ನಡೆಸಿದ್ದಾನೆ. ಅದಕ್ಕಾಗಿ ದೇವರಿಗೆ ವಂದನೆಯನ್ನು ಸಲ್ಲಿಸೋಣ.
ದೇವರ ಇಲ್ಲದಿದ್ದರೆ ನಾವು ಯಾವ ವಿಷಯ ಮಾಡಿದರೂ ಅದು ವ್ಯರ್ಥವಾಗಿದೆ. ಇವತ್ತು ನಾವು ದೇವರಿಂದಲೇ ಪ್ರಾರಂಭಿಸ್ತಾ ಇದ್ದೇವೆ. ಆತನಿಗೆ ಸಲ್ಲಬೇಕಾದ ಎಲ್ಲ ಘನತೆ, ಆತನಿಗೆ ಸಲ್ಲಬೇಕಾದ ಎಲ್ಲ ಮಹಿಮೆಯನ್ನು ನಾವು ಸಲ್ಲಿಸೋಣ. ಈ ವಿವಾಹದಲ್ಲಿಯೂ ಇವತ್ತು ನಡೆಯುವಂಥ ಈ ನಿಶ್ಚಿತಾರ್ಥದಲ್ಲಿ ಅಪ್ಪ ನಿನ್ನ ನಾಮ ಮಾತ್ರ ಮಹಿಮೆ ಹೊಂದಲು, ಮಂಜು ಮತ್ತು ಕೃಪಳ ಜೀವಿತದಿಂದಲೂ ನಿನ್ನ ನಾಮ ಮಾತ್ರ ಮಹಿಮೆ ಹೊಂದಲಿ. ಆಲಯವಾಗಿ ನಿನ್ನ ಸ್ವರಗಳಿಂದ ನಮ್ಮನ್ನು ಆಶೀರ್ವದಿಸಿ. ಇದರಿಂದ ಇಲ್ಲದೆ ಹೋದರೆ ನಾವು ಮಾಡುವ ಸಮಸ್ತವೂ ವ್ಯರ್ಥ. ಲಾರ್ಡ್ ಅಪ್ಪ ದೇವರೇ, ಮಹಿಮೆಯ ವೈಭವ
ನಮಗಾಗಿ ಎಲ್ಲವನ್ನು ಮಾಡಿದರು. ನಮಗಾಗಿ ನೀನು ಜನಿಸಿದವರು, ನಮಗಾಗಿ ಕರ್ತನೆ ಪಾಪ ಪರಿಹಾರಕ್ಕಾಗಿ, ಶಾಪ ಪರಿಹಾರಕ್ಕಾಗಿ ಏನಾದರೂ ಮಾಡಬೇಕೆಲ್ಲವನ್ನು ಮಾಡಿ ಮುಗಿಸಿದಾಗ ನಮಗೆ ರಕ್ಷಣೆ ನೀಡಿ ನಿನ್ನ ಮಕ್ಕಳನ್ನಾಗಿ ಮಾಡಿಕೊಂಡು ಇದುವರೆಗೆ ನಡೆಸಿಕೊಂಡು ಬಂದ ದೇವರಿಗಾಗಿದೆ. ಇದು ಕರ್ತನೆ ಆದಿಯಲ್ಲಿ ಆದಾಮನೊಂದಿಗನಾಗಿರಬಾರದೆಂದು ನೀನು ಆಲೋಚಿಸಿದ ಆಲೋಚನೆ ಇವತ್ತು ತಂದೆ ತಾಯಿಗಳು ಮಕ್ಕಳು ಒಂಟಿಗರಾಗಿರಬಾರದಂತ ಆಲೋಚಿಸಿ ಈ ಅದ್ಭುತವಾದ ವಿವಾಹವೆಂಬ ಕರ್ತನೆಯ ಕಾರ್ಯಕ್ರಮವನ್ನು ಆದಿಯಿಂದಲೂ ನಡೆಸುತ್ತಾ ಬಂದಿರುವಂಥ ಕಾರ್ಯಕ್ರಮವಾಗಿದೆ. ಈ ದಿನ ಕರ್ತನೆ ನಿಶ್ಚಿತಾರ್ಥ, ನಾಳೆ ವಿವಾಹ ಕಾರ್ಯ. ಈ ದಿನ ಕರ್ತನೆ ಪ್ರದೇಶದಲ್ಲಿರುವಾಗ ಈ ನಿಶ್ಚಿತಾರ್ಥದ ಸಂದರ್ಭದಲ್ಲಿ ನಿನ್ನ ಪವಿತ್ರ ಪಾದಗಳಲ್ಲಿ ಬರ್ತಾದರೆ ಕರ್ತನೆ ಬಂದವರಿಗೂ ವಿಶೇಷವಾಗಿ ನಿಶ್ಚಿತಾರ್ಥವಾಗ್ತಾ ಇರುವ ಮಕ್ಕಳಿಗೂ ದೇವರೇ ನಿನ್ನ ಮುಂದೆ ಒಪ್ಪಿಸ್ತಾ ಇದ್ದಾರೆ. ನಿಮ್ಮ ದಾಸನ ಮರೆ ಮಾಡಿಕೊಂಡು ಮಾತನಾಡಿ ನಿನ್ನ ಮಾತುಗಳಿಂದ ಪ್ರತಿಯೊಬ್ಬರನ್ನು ಸಲ್ಲಿಸಿರಿ. ಸರ್ವ ಮಹಿಳೆಯರಿಗೆ ಸಲ್ಲಿಸಿ ಯೇಸುವಿನ ಹೆಸರು ಪ್ರಾರ್ಥಿಸಿ ಬೆಳೆಯುವುದು ದೇವರನ್ನು ತಂದೆ. ಆಮೇಲೆ ದಯಮಾಡಿ ನಾವು ವಾಕ್ಯಕ್ಕೆ ಹೋಗೋದ್ರ ಮುಂಚೆ ಎರಡು ಕುಟುಂಬದವ್ರನ್ನ ವಿನಂತಿ ಮಾಡ್ಕೊಳ್ಳೋಣ. ದಯಮಾಡಿ ಎರಡು ಕುಟುಂಬದವರು ಕೂಡ ನೀವು ಈ ನಿಶ್ಚಿತಾರ್ಥಕ್ಕಾಗಿ ಏನೆಲ್ಲ ವಸ್ತುಗಳನ್ನು ತಂದಿರೋ, ಆಭರಣಗಳನ್ನು ತಂದಿರೋ, ಮತ್ತು ಇವೆಲ್ಲವುಗಳನ್ನು ದಯಮಾಡಿ ವೇದಿಕೆ ಮೇಲೆ ನೀವು ತಂದಿಡಬೇಕಂತ ಹೇಳ್ಕೊಳ್ಬೇಕು. ದಯಮಾಡಿ ಸಮಯ ವ್ಯರ್ಥ ಮಾಡಬೇಡ್ರಿ. ಈಗಾಗಲೇ ನಮಗೆ ಭಾಳ ಸಮಯವಾಗಿದೆ. ಈಗ ನಾವೆಲ್ಲರೂ ಎಲ್ಲರೂ ಕೂಡ ಶಾಂತ ರೀತಿಯಿಂದ ಕೂತ್ಕೊಳ್ಬೇಕಂತೇಳಿ ದೇವರ ಮಹಾಪರಿಶುದ್ಧವಾಗಿರ್ತಕ್ಕಂಥ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಸಲ್ಲಿಸುವುದವನಾಗಿದ್ದೇನೆ. ಈ ರಾತ್ರಿ ಅವರ ಎಂಗೇಜ್ಮೆಂಟ್ ಕಾರ್ಯಕ್ರಮ ನಡೆಯುತ್ತೆ. ನಾಳೆ ಅವರ ಪರಿಶುದ್ಧವಾಗಿರ್ತಕ್ಕಂಥ ವಿವಾಹ ನಡೆಯುವಂಥದ್ದಾಗಿದೆ. ಇನ್ನು ಕೆಲವು ಸಂದರ್ಭದಲ್ಲಿ ಎಂಗೇಜ್ಮೆಂಟ್ ಆದಮೇಲೆ 6 ತಿಂಗಳ ಇಲ್ಲ ಅಂತಂದ್ರೆ 1 ವರ್ಷಗಳ ಕಾಲ ಗ್ಯಾಪ್ ಇರುವಂತಹ ಆ ಒಂದು ಸನ್ನಿವೇಶಗಳನ್ನು ಕೂಡ ನಾವು ನೋಡುವಂಥವರಾಗಿರ್ತೇವೆ. ಏನೇ ಆಗಲಿ, ಇವತ್ತು ಸಹೋದರಿ ಕೃಪಾ ಹಾಗೂ ಮಂಜುನಾಥ್ ಅವರ ನಿಶ್ಚಿತಾರ್ಥ ಈ ರಾತ್ರಿ ನಡೆಯುವುದಾದರೆ ನಾಳೆ ಬೆಳಗಿನ ಜಾವದಲ್ಲಿ ಅವರ ಪರಿಶುದ್ಧವಾಗಿರ್ತಕ್ಕಂಥ ವಿವಾಹ ನಡೆಯುವಂಥದ್ದಾಗಿದೆ. ಹಲ್ಲೆಲೂಯಾ. ಇದು ಸಂತೋಷದ ಒಂದು ವಿಷಯನೇ ಸರಿ. ಆದರೆ ಪ್ರಪಂಚದಲ್ಲಿ ನಡೆಯುವಂತಹ ಅನೇಕ ಎಂಗೇಜ್ಮೆಂಟ್ಗಳನ್ನ ನಾವು ಸ್ವಲ್ಪ ಲೆಕ್ಕಾಚಾರ ಮಾಡುವುದಾದ್ರೆ, ಈ ಜಗತ್ತಲ್ಲಿ ನಡೆಯುವಂತಹ ಬಹುತೇಕ ಆ ಒಂದು ನಿಶ್ಚಿತಾರ್ಥ ಕಾರ್ಯಕ್ರಮಗಳನ್ನ ನಾವು ಲೆಕ್ಕ ಮಾಡುವುದಾದ್ರೆ, ನಾವು ಎಂಗೇಜ್ಮೆಂಟ್ ಅಲ್ಲಿ ಪ್ರಾರಂಭವಾಗಿರುವಂತಹ ಆ ಒಂದು ಪರಿಶುದ್ಧವಾಗಿರ್ತಕ್ಕಂಥ ಪ್ರೀತಿ, ನಾನು ಒಂದು ವಿಷಯವನ್ನ ಹೇಳುವುದಕ್ಕೆ ಇಷ್ಟಪಡ್ತೇನೆ, ಮದುವೆ ತನಕನೂ ಹೋಗಲ್ಲ. ದಯಮಾಡಿ ನಾನು ಹೇಳುವಂತ ಸಂಗತಿ ಅರ್ಥ ಮಾಡಿಕೊಳ್ಳ್ರಿ. ಎಂಗೇಜ್ಮೆಂಟ್ ಅಲ್ಲಿ ನಿಶ್ಚಿತಾರ್ಥವಾಗಿರ್ತಕ್ಕಂಥ ಆ ಒಂದು ಸಂದರ್ಭದಲ್ಲಿ ಪ್ರಾರಂಭವಾಗುವಂತಹ ಒಂದು ಪ್ರೀತಿ ಮದುವೆ ತನಕನೂ ಹೋಗಲ್ಲ. ಒಂದು ವೇಳೆ ಮದುವೆ ತನಕ ಹೋದ್ರೂ ಕೂಡ, ಮದುವೆ ಆದ್ರೂ ಕೂಡ ಕೆಲವೇ ಮಾಸಗಳಲ್ಲಿ, ಕೆಲವೇ ವರ್ಷಗಳ ಒಂದು ಅಂತರದಲ್ಲಿ ಮದುವೆ ಎನ್ನುವಂತ ಪವಿತ್ರವಾಗಿರ್ತಕ್ಕಂಥ ಒಂದು ಬಂಧನಗಳು ಏನಾಗ್ತಾ ಇದೆ ಅಂತಂದ್ರೆ ಮುರಿದು ಬೀಳ್ತಾ ಇದ್ದಾವೆ. ಅನೇಕ ಪವಿತ್ರವಾಗಿರ್ತಕ್ಕಂಥ ಒಂದು ಸಂಬಂಧಗಳು ಇವತ್ತು ಕೋರ್ಟ್ ಮೆಟ್ಟಿಲಿರ್ತಾ ಇದ್ದಾವೆ. ವಿಚ್ಛೇದನಕ್ಕಾಗಿ ಕೋರ್ಟ್ ಮೆಟ್ಟಿಲನ್ನ ಏರುವಂಥದ್ದನ್ನು ನಾವು ಗಮನಿಸುವಂತವರಾಗಿರ್ತೇವೆ. ದಯಮಾಡಿ ಒಂದು ವಿಷಯವನ್ನ ನಾವೆಲ್ಲರೂ ಕೂಡ ಅರ್ಥ ಮಾಡಿಕೊಳ್ಳೋಣ. ಈ ಎಂಗೇಜ್ಮೆಂಟ್ ಅಲ್ಲಿ ಪ್ರಾರಂಭವಾಗಿರುವಂತಹ ಆ ಒಂದು ಪವಿತ್ರವಾಗಿರ್ತಕ್ಕಂಥ ಆ ಒಂದು ಪ್ರೀತಿ ಯಾಕೆ ಮದುವೆ ತನಕನೂ ಕೆಲವು ಸಂಬಂಧಗಳು ಹೋಗಲ್ಲ? ಯಾಕೆ ಮದುವೆ ತನಕ ಹೋದರೂ ಕೂಡ ಯಾಕೆ ಅನೇಕ ಸಂಬಂಧಗಳು ಕೆಲವೇ ಮಾಸಗಳ ಅಂತರದಲ್ಲಿ ಆ ಒಂದು ಪವಿತ್ರವಾಗಿರ್ತಕ್ಕಂಥ ಬಂಧನಗಳು ಮುರಿದು ಬೀಳ್ತಾ ಇದ್ದಾವೆ? ಅದಕ್ಕೆ ಕಾರಣ ಏನು ಅನ್ನೋದನ್ನ ಈ ರಾತ್ರಿ ಒಂದು 2-3 ಅಂಶಗಳನ್ನ ನಾವು ಅಧ್ಯಯನ ಮಾಡುವುದಾದ್ರೆ, ಬಹುಶಃ ವೇದಿಕೆ ಮೇಲಿರುವಂತಹ ಆ ಒಂದು ಪವಿತ್ರವಾಗಿರ್ತಕ್ಕಂತಹ ಒಂದು ವ್ಯಕ್ತಿಗಳು ಕೃಪಾ ಹಾಗೂ ಮಂಜುನಾಥ್ ಅವರಿಗೆ ಅವರ ಮುಂದಿನ ಭವಿಷ್ಯಕ್ಕೆ ಅದು ನಾಂದಿಯನ್ನ, ಅವರ ಮುಂದಿನ ಭವಿಷ್ಯವನ್ನು ಕಟ್ಟಿಕೊಳ್ಳುವುದಕ್ಕೆ ಅವರಿಗೆ ವಾಕ್ಯಗಳು ನಿಜವಾಗಲಿ ರಾತ್ರಿ ಅವರಿಗೆ ಅನುಕೂಲ ಆಗಲಿ ಎಂಬುದಾಗಿ, ಅವರಿಗೆ ಸಹಾಯ ಆಗಲಿ ಎಂಬುದಾಗಿ ನಾವೆಲ್ಲರೂ ಕೂಡ ಪ್ರಾರ್ಥನೆಯೊಂದಿಗೆ ನಾವೆಲ್ಲರೂ ಕೂಡ ಸೇರಿ ಅವರಿಗೆ ಕೆಲವೊಂದು ಆಲೋಚನೆಗಳನ್ನ ಕೊಡುವಂತವರಾಗಿರೋಣ. ಯಾಕೆ ನಾನೀಗಾಗಲೇ ಹೇಳಿದೆ, ಬಹು ಬೇಗನೆ ಈ ಒಂದು ಪ್ರೀತಿ ಯಾಕೆ ಬಲಹೀನವಾಗಿ ಹೋಗ್ತಾ ಇದೆ
ಅನ್ನುವಂತಹ ಆ ಒಂದು ಸಂಗತಿಗಳನ್ನ ನಾವೆಲ್ಲರೂ ಕೂಡ ಅಧ್ಯಯನ ಮಾಡ್ಲಿಕ್ಕಿದ್ದೇವೆ. 2 ಕಾರಣಗಳನ್ನ ಈ ಸಮಯದಲ್ಲಿ ಹೇಳ್ತೇನೆ. ಯಾಕೆಂತಂದ್ರೆ ಗಂಡ ಹೆಂಡತಿಯ ಮಧ್ಯದಲ್ಲಿರ್ತಕ್ಕಂಥ ಆ ಒಂದು ಪವಿತ್ರವಾಗಿರ್ತಕ್ಕಂಥ ಸಂಬಂಧ, ಆ ಒಂದು ಬಂಧನಗಳು ಯಾಕೆ ಬಹುಬೇಗನೆ ಬಲಹೀನವಾಗಿ ನೆಲ ಕಚ್ಚುವಂತ, ಬಹುಬೇಗನೆ ಮುರಿದು ಬೀಳುವಂತ ಆ ಒಂದು ಸನ್ನಿವೇಶಕ್ಕೆ ಯಾಕೆ ಹೋಗ್ತಾವಂತಂದ್ರೆ, ಒಂದು ಬಹುತೇಕ ಆ ಒಂದು ಜನ ಯಾವ ವಿಷಯಗಳಿಗೆ ಕಿವಿ ಕೊಡ್ತಾರೆ ಅಂತಂದ್ರೆ, ಕೆಲವು ಜನರ ಆ ಒಂದು ಕೆಲಸ ಏನಪ್ಪ ಅಂತಂದ್ರೆ ಉಳಿ ಇಡುವಂತ ಕೆಲಸನೇ ಮಾಡುವಂತವರಾಗಿರ್ತಾರೆ. ಯಾರ ಮಧ್ಯದಲ್ಲಿ? ಪವಿತ್ರವಾಗಿರ್ತಕ್ಕಂಥ ಗಂಡ ಹೆಂಡತಿಯ ಮಧ್ಯದಲ್ಲಿ, ಕುಟುಂಬಗಳ ಮಧ್ಯದಲ್ಲಿ ಉಳಿ ಇಡುವಂತ ಕೆಲಸವನ್ನ ಮಾಡುವುದೇ ಕೆಲವರ ಕೆಲಸ. ನಾನು ಎಲ್ಲರನ್ನ ಈ ಸಂದರ್ಭದಲ್ಲಿ ಪಾಯಿಂಟ್ ಔಟ್ ಮಾಡಿ ಹೇಳ್ತಾ ಇಲ್ಲ. ಆದ್ರೆ ದೇವರ ಮಕ್ಕಳಾಗಿರ್ತಕ್ಕಂಥ ನಾವು ಯೇಸುವನ್ನ ಸ್ವಂತ ರಕ್ಷಕನನ್ನಾಗಿ ಅಂಗೀಕಾರ ಮಾಡಿಕೊಂಡಂತ ನಾವೆಲ್ಲರೂ ಕೂಡ ಇಂಥ ಉಳಿ ಇಡುವಂತ ಮಾತುಗಳಿಗೆ ನಾವು ಕಿವಿ ಕೊಡದೇ ಇದ್ರೆ ನಮ್ಮ ಕುಟುಂಬ ತುಂಬಾ ಚೆನ್ನಾಗಿರುತ್ತೆ, ನಮ್ಮ ದಾಂಪತ್ಯ ಜೀವನ ಬಹಳ ಸುಖವಾಗಿ ಇರುತ್ತೆ ಅನ್ನುವಂಥ ಸತ್ಯವನ್ನ ಈ ರಾತ್ರಿ ಹೇಳುವುದಕ್ಕೆ ನಾನು ಇಷ್ಟಪಡುವಂತವನಾಗಿದ್ದೇನೆ. ಹಲ್ಲೆಲೂಯಾ. ಯಾಕೆಂತಂದ್ರೆ ಉಳಿಯುವಂತ ಅನೇಕ ಕಾರ್ಯಗಳಿಂದಲೇ ಇವತ್ತು ಅನೇಕ ಕುಟುಂಬಗಳು ಏನಾಗ್ತಾ ಇದಾವೆ ಅಂತಂದ್ರೆ ನಾಶವಾಗಿ ಹೋಗ್ತಾ ಇದ್ದಾವೆ. ಇವತ್ತು ವೇದಿಕೆ ಮೇಲಿರುವಂತಹ ಮಂಜುನಾಥ್ ಹಾಗೂ ಕೃಪಾ ಅವರಿಗೆ ನಾ 2 ಕುಟುಂಬಗಳಿಗೆ ಹೇಳುವುದಂದ್ರೆ, ಜನರು ಹೇಳುವಂತ ಯಾವುದೇ ಆ ಒಂದು ಬೇಡವಾದ ವಿಷಯಗಳನ್ನ ಕೇಳುವುದಕ್ಕೆ ನಾವು ಕಿವಿ ಕೊಡುವುದಕ್ಕೆ ಹೋಗಬಾರದು. 2ನೇ ಸಂಗತಿ ನಾನು ಬೇಗನೆ ಹೇಳುವಂತ ಪ್ರಯತ್ನವನ್ನ ಮಾಡ್ತೇನೆ. 2ನೇ ಸಂಗತಿ ಕೊಡುವಂತ ತಗೊಳ್ಳುವಂತ ವಿಷಯದಲ್ಲಿ, ಹಣಕಾಸಿನ ವಿಷಯದಲ್ಲಿ ಇವತ್ತು ಅನೇಕ ಆ ಒಂದು ಪವಿತ್ರವಾಗಿರ್ತಕ್ಕಂಥ ಸಂಬಂಧಗಳು ಮುರಿದು ಬೀಳ್ತಾ ಇದ್ದಾವೆ. ಒಂದು ಪ್ರಶ್ನೆಯನ್ನ ಈ ರಾತ್ರಿ ನಾನು ಕೇಳ್ತೇನೆ, ಒಂದು ವೇಳೆ ನಾವು ದೇವರ ಮಕ್ಕಳಾಗಿರ್ತಕ್ಕಂಥ ನಾವು ಯಾವಾಗಲೂ ಮನುಷ್ಯನು ಕೊಡುವುದರ ಮೇಲೆನೆ ನಾವು ಡಿಪೆಂಡ್ ಆಗಿದ್ದೇವೆ ಅಂತ ನನ್ನ ಪ್ರಶ್ನೆ ಅರ್ಥ ಆಗ್ತಿದೆಯಾ? ಮನುಷ್ಯನು ಕೊಡುವುದು 3 ದಿನ ಮಾತ್ರನೇ, ಆದ್ರೆ ದೇವರು ಕೊಡುವುದು ಶಾಶ್ವತವಾಗಿರುತ್ತೆ ಅನ್ನುವಂಥ ಸತ್ಯವನ್ನ ನಾವು ಯಾವತ್ತೂ ಕೂಡ ಮರೆಯುವ ಹಾಗಿಲ್ಲ. ಇವತ್ತು ಯಾಕೆ ಸಂಬಂಧಗಳು, ಈ ಪವಿತ್ರವಾಗಿರ್ತಕ್ಕಂಥ ಪ್ರೀತಿ ಯಾಕೆ ಬಹುಬೇಗನೆ ಬಲಹೀನವಾಗಿ ಹೋಗ್ತಾ ಇದ್ದಾವೆ ಅಂತಂದ್ರೆ, ಒಂದು ಕಾರಣ ಈಗಾಗಲೇ ಹೇಳಿದೆ, ಜನರು ಕಿವಿ ಹಿಂಡುವಂತ ಒಂದು ಕೆಲಸವನ್ನ ಮಾಡ್ತಾರೆ. ಏನಂತ ಹೇಳ್ತಾರೆ ಅಂತಂದ್ರೆ, ಹುಡುಗನ ಮನೆಯವರು ಈ ತರ ಅಂತಲ್ಲ, ಇಲ್ಲಂತಂದ್ರೆ ಹುಡುಗಿ ಮನೆಯವರು ಈ ತರ, ಇಲ್ಲಂತಂದ್ರೆ ಇನ್ನೊಂದು ತರ ಎಂಬುದಾಗಿ ಅನೇಕ ಬೇಡವಾದ ವಿಷಯಗಳನ್ನ ಜನ ಹೇಳುವಾಗ ಆ ಒಂದು ಉಳಿಗಿಡುವಂತ ಕೆಲಸ ಕಾರ್ಯಗಳನ್ನ ನಾವು ಕೇಳುವುದಕ್ಕೆ ಹೋಗಬಾರದು. 2ನೇ ವಿಷಯ, ಅನೇಕ ಸಂಬಂಧಗಳು ಮುರಿದುಕೊಳ್ಳುವುದಕ್ಕೆ ಕಾರಣ ಹಣಕಾಸಿನ ವಿಷಯದಲ್ಲಿ, ಬಂಗಾರದ ವಿಷಯದಲ್ಲೂ, ಕೊಡುವಂತ ತಗೊಳ್ಳುವಂತ ವಿಷಯದಲ್ಲೂ ಇವತ್ತು ಅನೇಕ ಸಂಬಂಧಗಳು ಮುರಿದು ಬೀಳ್ತಾ ಇದ್ದಾವೆ. ನಾನು ಒಂದು ವಿಷಯ ಹೇಳ್ತೇನೆ, ಒಂದು ವೇಳೆ ಮನುಷ್ಯನ ಕೊಡುವುದನ್ನೇ ನಾವು ನೆಚ್ಚಿಕೊಳ್ಳುವುದಾದ್ರೆ, ಒಂದು ವೇಳೆ ಮನುಷ್ಯ ಕೊಡುವುದರ ಮೇಲೆ ನಾವು ಡಿಪೆಂಡ್ ಆಗಿರುವುದಾದ್ರೆ, ನಮಗೆ ದೇವರ ಮೇಲೆ ನಂಬಿಕೆ ಇಲ್ವಾ? ಹಾಗಾದ್ರೆ ದೇವರ ಪ್ರೊವಿಷನ್ ಮೇಲೆ ನಮಗೆ ನಂಬಿಕೆ ಇಲ್ವಾ? ದೇವರು ನಮ್ಮನ್ನು ನಡೆಸಾನೆ, ದೇವರು ನಮ್ಮ ಕುಟುಂಬವನ್ನು ನಡೆಸಾನೆ, ದೇವರು ನಮ್ಮ ಅಗತ್ಯಗಳನ್ನ ದೇವರು ಪೂರೈಸಾನೆ ಅನ್ನುವ ನಂಬಿಕೆ ನಮಗೆ ಇಲ್ವಾ? ಹಾಗಾದ್ರೆ ನಂಬಿಕೆ ಇದ್ರೆ ಯಾಕೆ ಮನುಷ್ಯರು ಕೊಡುವುದರ ಮೇಲೆ ನಮ್ಮ ಗಮನ? ಯಾಕೆ ಮನುಷ್ಯರು ಕೊಡುವಂತ ಹಣ ಬಂಗಾರದ ಮೇಲೆ ಇವತ್ತು ಮನುಷ್ಯನಿಗೆ ಅಷ್ಟೊಂದು ಆಸೆ? ಒಂದು ಸತ್ಯವನ್ನು ಹೇಳ್ತಾನೆ, ಕೃಪಾ ಹಾಗೂ ಮಂಜುನಾಥ್ ಅವರು ಹೇಳ್ತಾನೆ, ದೇವರು ನಿಮ್ಮ ಕುಟುಂಬಕ್ಕೆ ಬೇಕಾಗಿರುವಂತದ್ದೆಲ್ಲವನ್ನು ಕೂಡ ದೇವರು ಸಮೃದ್ಧಿಯಾಗಿ ಅನುಗ್ರಹಿಸುವಂತವನಾಗಿದ್ದಾನೆ. ಹಲ್ಲೆಲೂಯಾ. ನಂಬುವವರು ಮಾತ್ರ ಚಪ್ಪಾಳೆ ತಟ್ಟಿ ದೇವರಿಗೆ ಸ್ತೋತ್ರ ಮಾಡೋಣ. ನಂಬಿಕೆ ಇದ್ದವರು ಮಾತ್ರ, ನನ್ನ ದೇವರು ನನ್ನ ಅಗತ್ಯದಲ್ಲಿ ಕಾರ್ಯ ಮಾಡುವಂತ ದೇವನಾಗಿದ್ದಾನೆ. ಮನುಷ್ಯನ ಕೈಗಳನ್ನ ನಾನು ನೋಡಲ್ಲ, ನಾನು ಕುಟುಂಬವಾಗಿ ಮನುಷ್ಯರು ಕೊಡುವುದರ ಮೇಲೆ ಈಗ ನಾನು ಭರವಸೆ ಇಡಲ್ಲ. ನಾವು ದೇವರ ಮೇಲೆ ಭರವಸೆ ಇಡುವುದಾದ್ರೆ ನಮ್ಮ ಎಲ್ಲ ಅಗತ್ಯಗಳನ್ನ ದೇವರು ಪೂರೈಸುವಂತವನಾಗಿದ್ದಾನೆ. ಹಲ್ಲೆಲೂಯಾ. ಒಂದು ತೆಲುಗು ರಾಗ ಇದೆ. ಏನ್ ರಾಗ ಅಂತಂದ್ರೆ, ನೀನು ಮಾತ್ರವೇ ನೇನಮ್ಮನಯ್ಯ. ಹಲ್ಲೆಲೂಯಾ. ಮ್ಯೂಸಿಷಿಯನ್ಸ್ ಇದಾರೆ? ಕೇಳುವುದಾದ್ರೆ ಜಾಯ್ ಇದ್ರೆ ಮೇಲೆ ಜಾಯ್, ಪ್ರೈಸ್ ಗಾಡ್, ಹಲ್ಲೆಲೂಯಾ. ಪರಿಶುದ್ಧನೇ ಸ್ತೋತ್ರಂ ಸ್ತೋತ್ರಂ, ಹಲ್ಲೆಲೂಯಾ. ನೀನು ಮಾತ್ರವೇ ನೇನಮ್ಮನಯ್ಯ, ನೀನು ಮಾತ್ರವೇ ನಾ ಧೈರ್ಯಂ యేసయ్య. ಎಲ್ಲರೂ ಸೇರಿ ಸಮಯದಲ್ಲಿ ಒಂದು ಪರವಿನ ಹಾಡಿನ ನಮ್ಮ ಪಡಿಸೋಣ. ನೀನು ಮಾತ್ರವೇ ನೇನಮ್ಮನಯ್ಯ, ನೀವು
తల్లులకు చెప్తారా? ఆయన తన పిల్లలకు ಸಮಕೂರ್ಸುವಾಡು. ಹಲ್ಲೆಲೂಯಾ. ಇದು ಮನುಷ್ಯರ ಕೈಗಳನ್ನ ನಾವು ನೋಡೋದ್ರಲ್ಲಿ ಯಾವ ಅರ್ಥ ಇಲ್ಲ. ಹಲ್ಲೆಲೂಯಾ. ಆತನ ಬಾಹುಬಲವೇ ನಾವು ಆಡಿರುವ ಹಾಗೆ ನಮ್ಮನ್ನು ನಡೆಸುವಂತದ್ದಾಗಿದೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಇವತ್ತು ಒಂದೆರಡು ಮೂರು ವಿಷಯಗಳನ್ನ ಬೇಗ ನಾನು ಹೇಳ್ತೇನೆ. ನಮ್ಮ ಆ ಒಂದು ಪ್ರೀತಿ ಹೇಗಿರ್ಬೇಕು ಅಂತಂದ್ರೆ, ಗಂಡ ಹೆಂಡತಿಯ ಪ್ರೀತಿ ಹೇಗಿರ್ಬೇಕು ಅಂತಂದ್ರೆ, ವಾಕ್ಯದಲ್ಲಿ ಒಂದು ವಿಷಯವನ್ನ ಬೇಗ ನಾವು ಅಧ್ಯಯನ ಮಾಡುವಂತವರಾಗಿರೋಣ. ಪ್ರಸಂಗಿ ಗ್ರಂಥಕ್ಕೆ ನಾವೆಲ್ಲರೂ ಕೂಡ ಪರಮಗೀತೆ 8ನೇ ಅಧ್ಯಾಯ 6ನೇ ವಚನವನ್ನ ಬೇಗ ನಾವು ಒಂದು ವಿಷಯವನ್ನು ಓದೋಣ. ನಮ್ಮ ವಾತ್ಸಲ್ಯ ಪಾತಾಳದಷ್ಟು ಕ್ರೂರ, ಮಾತ್ಸರ್ಯವು ಪಾತಾಳದಷ್ಟು ಕ್ರೂರ, ಮತ್ಸರವು ಪಾತಾಳದಷ್ಟು ಕ್ರೂರ. ಹೌದು. ಅದರ ಜ್ವಾಲೆಯು ಬೆಂಕಿಯ ಉರಿ, ಅದು ಯೆಹೋವನ ರೋಷಾಗ್ನಿಯು. ಸಾಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಒಂದು 15 ನಿಮಿಷ ಮಾತ್ರ ನಿಮ್ಮ ಜೊತೆ ಮಾತಾಡ್ತೇನೆ. ಮಾತನಾಡೋದಕ್ಕೆ ಬಹಳ ವಿಷಯಗಳಿದ್ದಾವೆ, ಆದರೆ ಸಮಯದ ಅಭಾವದ ಕಾರಣ ಒಂದೆರಡು ಸಂಗತಿಗಳನ್ನ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಗಂಡ ಹೆಂಡತಿಯ ಪ್ರೀತಿ ಹೇಗಿರ್ಬೇಕಂತೆ? ಗಂಡ ಹೆಂಡತಿಯ ಪ್ರೀತಿ ಹೇಗಿರ್ಬೇಕು? ಸ್ವಲ್ಪ ಮರಣ ಜಾಸ್ತಿ ಮಾಡಬೇಕು. ಪ್ರೈಸ್ ಗಾಡ್. ನೀವು ಸ್ವಲ್ಪ ಗಂಡ ಹೆಂಡತಿಯ ಪ್ರೀತಿ ಹೇಗಿರ್ಬೇಕು? ಪ್ರೈಸ್ ಗಾಡ್. ಹಲ್ಲೆಲೂಯಾ. ಪ್ರೀತಿಯು ಮರಣದಷ್ಟು ಬಲವಾಗಿದೆ. ಹಲ್ಲೆಲೂಯಾ. ನಮ್ಮ ಗಂಡ ಹೆಂಡತಿ ಪ್ರೀತಿ ಹೇಗಿರ್ಬೇಕು ಅಂತಂದ್ರೆ ಮರಣದಷ್ಟು ಬಲಿಷ್ಠವಾಗಿರ್ಬೇಕು. ಯಾರಷ್ಟು ಜೋರಾಗಿ ಮಾತಾಡ್ತಾ ಇದ್ದೀರಮ್ಮ? ದೇವರ ವಾಕ್ಯ ಹೇಳ್ತಾ ಇದ್ದೀವಿ, ಸ್ವಲ್ಪ ನಿಧಾನ, ಆಮೇಲೆ ಮಾತಾಡೋದಂತೆ. ಹಲ್ಲೆಲೂಯಾ. ಇವತ್ತು ಮಂಜುನಾಥ್ ಅವರು ಹಾಗೂ ಕೃಪಾ ಅವರ ಪ್ರೀತಿ ಹೇಗಿರ್ಬೇಕು? ಮರಣದಷ್ಟು ಬಲವಾಗಿರ್ಬೇಕಂತೆ. ಹಲ್ಲೆಲೂಯಾ. ಯೋಚನೆ ಮಾಡ್ರೆ ಒಂದು ನಿಮಿಷ. ಮರಣವನ್ನ ಇದುವರೆಗೂ ಯಾವ ಸೈನ್ಸ್ ಕೂಡ, ಯಾವ ತಂತ್ರಜ್ಞಾನ ಕೂಡ ತಡೆದು ನಿಲ್ಲಿಸುವಂತ ಒಂದು ಸಾಹಸವನ್ನ ಮಾಡುವುದಕ್ಕೆ ಹೋಗಲಿಲ್ಲ. ಯಾಕೆಂದ್ರೆ ಮರಣಕ್ಕೆ ಅಂಥ ಒಂದು ಶಕ್ತಿ ಇದೆ, ಮರಣಕ್ಕೆ ಅಂಥ ಒಂದು ಬಲ ಇದೆ. ಪ್ರಪಂಚದ ಯಾವುದೇ ಆಯುಧ ಕೂಡ, ಪ್ರಪಂಚದಲ್ಲಿರ್ತಕ್ಕಂಥ ಯಾವುದೇ ವಿಪ್ರೋ ಸಂಸ್ಥೆ ಆಗಿರ್ಬೋದು, ನಾಸ ವಿಜ್ಞಾನ ಕೇಂದ್ರ ಆಗಿರ್ಬೋದು, ಮರಣವನ್ನು ತಡೆಯುವುದಕ್ಕೆ, ಮನುಷ್ಯನ ಆತ್ಮವನ್ನ ತಡೆದು ನಿಲ್ಲಿಸುವುದಕ್ಕೆ ಯಾರಿಂದಲೂ ಕೂಡ, ಯಾವ ವಿಜ್ಞಾನ ಸಂಸ್ಥೆಯಿಂದಲೂ ಕೂಡ ಇದುವರೆಗೂ ಯಾವುದೇ ಒಂದು ಆವಿಷ್ಕಾರ ಇದುವರೆಗೂ ಸಫಲ ಆಗಲಿಲ್ಲ. ಹಲ್ಲೆಲೂಯಾ.
ಯಾಕೆಂದ್ರೆ ಮರಣಕ್ಕೆ ಅಷ್ಟೊಂದು ಶಕ್ತಿ ಇದೆ, ಮರಣಕ್ಕೆ ಅಷ್ಟೊಂದು ಬಲ ಇದೆ. ವಾಕ್ಯ ಹೇಳ್ತಾ ಇದೆ ಪ್ರೀತಿ ಕೂಡ ಮರಣದಷ್ಟು ಬಲವಾಗಿದೆ ಎಂಬುದಾಗಿ. ಹಲ್ಲೆಲೂಯಾ. ನಮ್ಮ ಪ್ರೀತಿ ಯಾವಾಗಲೂ ಹೇಗಿರ್ಬೇಕು ಅಂತಂದ್ರೆ ಮರಣದಷ್ಟು ಬಲಿಷ್ಠವಾಗಿರ್ಬೇಕು. ಒಂದು ವಿಷಯವನ್ನು ಹೇಳ್ತೇನೆ, ಇವತ್ತು ನಮಿಗೂ ಕ್ರಿಸ್ತನಿಗಿರುವಂತಹ ಆ ಒಂದು ಪ್ರೀತಿಯಿಂದ ಯಾರಾದರೂ ಅಗಲಿಸೋದಕ್ಕೆ ಸಾಧ್ಯನೇ? ಸತ್ಯವೇದ ಹೇಳ್ತಾ ಇದೆ ಇವತ್ತು ದೇವರ ಮಕ್ಕಳಾಗಿರ್ತಕ್ಕಂಥ ನಮಗೂ ಕ್ರಿಸ್ತನಿಗಿರುವಂತಹ ಆ ಒಂದು ಪ್ರೀತಿಯಿಂದ ಯಾವ ಶಕ್ತಿ ಕೂಡ ಅಗಲಿಸುವುದಕ್ಕೆ ಸಾಧ್ಯನೇ ಇಲ್ಲಂತೆ. ಒಂದು ವಾಕ್ಯವನ್ನು ಬೇಗ ರೋಮ 8ನೇ ಅಧ್ಯಾಯ 35ನೇ ವಚನವನ್ನ ನಾವು ಬೇಗನೆ ಸಮಯದಲ್ಲಿ ಓದ್ಕೊಳ್ಳೋಣ. ರೋಮ 8ನೇ ಅಧ್ಯಾಯ 35ನೇ ವಚನ. ಇದ್ಯಾವುದು ಕೂಡ ದೇವರ ಪ್ರೀತಿಯಿಂದ ಅಗಲಿಸಲಾರವೆಂದು ನನಗೆ ನಿಶ್ಚಯ ಉಂಟು. 38-39 ಹೇಳ್ತಾರೆ. ಎರಡು ವಾಕ್ಯವನ್ನು ಗಮನಿಸ್ತೇವೆ, ಸಮಯ ಇಲ್ಲ, ದಯಮಾಡಿ ಯಾರು ಕೂಡ ಓದಬೇಕಾಗಿಲ್ಲ. ಇವತ್ತು ಕ್ರಿಸ್ತನ ಪ್ರೀತಿಯಿಂದ ನಮ್ಮನ್ನ ಕಷ್ಟವೋ, ಸಂಕಟವೋ, ಅಥವಾ ಹಿಂಸೆಯೋ, ಖಡ್ಗವೋ, ಗಂಡಾಂತರವೋ ಯಾವುದು ಕೂಡ ನಮ್ಮನ್ನ ಕ್ರಿಸ್ತನ ಪ್ರೀತಿಯಿಂದ ಅಗಲಿಸುವುದಕ್ಕೆ ಸಾಧ್ಯವಿಲ್ಲ. ಅದೇ ರೀತಿಯಲ್ಲಿ ಗಂಡ ಹೆಂಡತಿಯ ಮಧ್ಯದಲ್ಲಿರುವಂತಹ ಪ್ರೀತಿಯನ್ನು ಕೂಡ ಯಾವ ಶಕ್ತಿಗಳು ಕೂಡ ಅಗಲಿಸುವುದಕ್ಕೆ ಸಾಧ್ಯನೇ ಇಲ್ಲ. ಯಾವ ಆ ಒಂದು ವೈರಿಯ ಕುತಂತ್ರಗಳು ಇವತ್ತು ಗಂಡ ಹೆಂಡತಿಯ ಪ್ರೀತಿಯನ್ನ ಅಗಲಿಸುವುದಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ಆ ಒಂದು ಪವಿತ್ರವಾಗಿರ್ತಕ್ಕಂಥ ಬಂಧನವನ್ನ ದೇವರೇ ಕೂಡಿಸಿದ್ದಾರೆ. ದೇವರು ಕೂಡಿಸಿದ್ದನ್ನ ಈ ಪ್ರಪಂಚದಲ್ಲಿ ಯಾರು ಕೂಡ ಅಗಲಿಸುವುದಕ್ಕೆ ಸಾಧ್ಯನೇ ಇಲ್ಲ. ಇವತ್ತು ದೇವರ ಪ್ರಣಾಳಿಕೆಯ ಪ್ರಕಾರವಾಗಿ, ಇವತ್ತು ದೇವರ ಅನಾದಿ ಕಾಲದ ಸಂಕಲ್ಪಕ್ಕೆ ಅನುಸಾರವಾಗಿ ಸಹೋದರ ಮಂಜುನಾಥ್ ಹಾಗೂ ಕೃಪಾಲರು ಅವರು ಪವಿತ್ರವಾಗಿರ್ತಕ್ಕಂಥ ಬಂಧನದಲ್ಲಿ, ಪವಿತ್ರವಾಗಿರ್ತಕ್ಕಂಥ ಒಂದು ಆ ಕುಟುಂಬ ಜೀವನದಲ್ಲಿ ಅವರು ಒಂದಾಗಲಿಕ್ಕಿದ್ದಾರೆ. ಅವರ ಪವಿತ್ರವಾಗಿರ್ತಕ್ಕಂಥ ಬಂಧನವನ್ನ, ಅವರ ಪವಿತ್ರವಾಗಿರ್ತಕ್ಕಂಥ ಪ್ರೀತಿಯಿಂದ ಅವರನ್ನು ಅಗಲಿಸುವುದಕ್ಕೆ ಈ ಪ್ರಪಂಚದ ಯಾವ ಶಕ್ತಿಗಳಿಗೂ ಕೂಡ ಯಾವ ತಂತ್ರಗಳಿಗೂ ಸಾಧ್ಯನೇ ಇಲ್ಲ. ಹಲ್ಲೆಲೂಯಾ. ಅವರನ್ನ ಮರಣ ಅಗಲಿಸುವ ತನಕ ಅವರ ಪ್ರೀತಿಯಲ್ಲಿ ಮುಂದೆ ಹೋಗುವಂತವರಾಗಿರ್ತಾರೆ. ಹಲ್ಲೆಲೂಯಾ. ಮರಣವನ್ನ ಅಗಲಿಸುವ ತನಕ ಅವರು ಮುಂದೆ ಹೋಗ್ಬೇಕು. ಯಾಕೆಂತಂದ್ರೆ ನಾವು ಈಗಾಗಲೇ ವಾಕ್ಯವನ್ನು ಅಧ್ಯಯನ ಮಾಡಿದ್ದೇವೆ, ಪ್ರೀತಿಯು ಮರಣದಷ್ಟು ಬಲಿಷ್ಠವಾಗಿದೆ ಎಂಬುದಾಗಿ. ಆದ್ರೆ ಒಂದು ಪ್ರಶ್ನೆಯನ್ನು ಹೇಳ್ತೇನೆ, ಪ್ರೀತಿಗೆ ಇಂಥ ಶಕ್ತಿ ಇದ್ರೂ ಕೂಡ, ಪ್ರೀತಿಗೆ ಇಂಥ ಬಲ ಇದ್ರೂ ಕೂಡ ಯಾಕೆ ಇವತ್ತು ಅನೇಕ ದಂಪತಿಗಳ ಪ್ರೀತಿ, ಅನೇಕ ಗಂಡ ಹೆಂಡತಿಯರ ನಡುವಿರ್ತಕ್ಕಂಥ ಪ್ರೀತಿ ಬಲಹೀನವಾಗಿ ಯಾಕೆ ಹೋಗ್ತಾ ಇದ್ದಾವೆ ಅನ್ನೋದಕ್ಕೆ ಒಂದೆರಡು ವಿಷಯಗಳನ್ನ ಬೇಗ ನಾವು ಅಧ್ಯಯನ ಮಾಡುವಂತವರಾಗಿರೋಣ. ಅದಕ್ಕೆ ಮೊದಲನೇ ಕಾರಣ, ಇವತ್ತು ಕುಟುಂಬದಲ್ಲಿ ಹೆಂಡತಿಗೆ ಗಂಡನ ಮೇಲೆ ಪ್ರೀತಿ, ಹೆಂಡತಿಗೆ ಗಂಡನ ಮೇಲೆ ಪ್ರೀತಿ ಕಡಿಮೆಯಾಗುವುದಕ್ಕೆ ಕಾರಣ ಏನು ಅನ್ನೋದನ್ನ ನಾವು ಆಧ್ಯಾತ್ಮಿಕವಾಗಿರ್ತಕ್ಕಂಥ ಕೋನದಲ್ಲಿ ಅರ್ಥ ಮಾಡಿಕೊಳ್ಳುವ ಪ್ರಯತ್ನವನ್ನು ಮಾಡೋಣ. 1ನೇ ವಚನದಲ್ಲಿ ನಾವು ಒಂದು ವಾಕ್ಯವನ್ನು ಗಮನಿಸುವಂತವರಾಗಿರೋಣ. ರಿಮೂವಿಂಗ್ ಗಾಡ್ ಫ್ರಮ್ ದ ಸೆಂಟರ್. ನಾವು ದೇವರನ್ನ ನಮ್ಮ ಕುಟುಂಬದಲ್ಲಿ ಕೇಂದ್ರ ಬಿಂದುವನ್ನಾಗಿಟ್ಟುಕೊಳ್ಳದೆ ನಾವೇನ್ ಮಾಡ್ತಾ ಇದ್ದೀವಿ ಅಂತಂದ್ರೆ, ಅನೇಕ ಸಂದರ್ಭದಲ್ಲಿ ದೇವರನ್ನೇ ನಮ್ಮ ಕುಟುಂಬದಿಂದ ನಾವು ದೂರ ಇಡ್ತಾ ಇದ್ದೇವೆ. ಅದು ಮೊದಲನೇ ಕಾರಣ. ಯಾಕೆ ಇವತ್ತು ಅನೇಕ ಗಂಡ ಹೆಂಡತಿಯ ಮಧ್ಯದಲ್ಲಿರುವಂತಹ ಆ ಒಂದು ಪವಿತ್ರವಾಗಿರ್ತಕ್ಕಂಥ ಪ್ರೀತಿ ಬಲಹೀನವಾಗಿ ಹೋಗೋದಕ್ಕೆ ಕಾರಣ, ಮಧ್ಯದಲ್ಲಿ ಮುರಿದು ಬಿಡುವುದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ, ಯಾವ ಕುಟುಂಬದಲ್ಲಿ ದೇವರು ಕೇಂದ್ರ ಬಿಂದುವಾಗಿ ಇರಬೇಕಾಗಿತ್ತು ಆ ಅನೇಕ ಕುಟುಂಬಗಳಲ್ಲಿ ದೇವರು ಇವತ್ತು ಕೇಂದ್ರ ಬಿಂದುವಾಗಿಲ್ಲ. There is no God in their life. ದೇವರು ಅವರ ಜೀವನದಲ್ಲಿ ಸೆಂಟರ್ ಆಗಿ ಇಲ್ಲ. ಅದಕ್ಕಾಗಿ ಇವತ್ತು ಅನೇಕ ಕುಟುಂಬಗಳಲ್ಲಿ ಪ್ರೀತಿ ಏನಾಗಿದೆ
ಅವರ ಪ್ರೀತಿ ಯಾವತ್ತೂ ಕೂಡ ಬಲಹೀನವಾಗಿ ಹೋಗಲ್ಲ, ಅವರ ಪ್ರೀತಿ ಯಾವತ್ತೂ ಕೂಡ ಬಲವಾಗಿರುತ್ತೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ನಾನು ಒಂದು ವಿಷಯವನ್ನ ಈ ಸಂದರ್ಭದಲ್ಲಿ ಈ ಪ್ರತ್ಯೇಕವಾಗಿರ್ತಕ್ಕಂಥ ವ್ಯಕ್ತಿಗಳಿಗೆ ನಾನು ಹೇಳ್ತೇನೆ. ಕುಟುಂಬದ ಅನೇಕ ಸಮಸ್ಯೆಗಳು ಬರ್ಬೋದು. ಈಗಾಗಲೇ ವಾಕ್ಯವನ್ನ ನಾವು ಓದಿದ್ದೇವೆ. ಯಾವ ಕಷ್ಟ, ಯಾವ ಹಿಂಸೆ, ಯಾವ ಕೇಡು, ಯಾವುದೇ ಗಂಡಾಂತರ ಕ್ರಿಸ್ತನ ಪ್ರೀತಿಯಿಂದ ನಮ್ಮನ್ನ ಯಾವ ರೀತಿಯಲ್ಲಿ ಅಗಲಿಸುವುದಕ್ಕೆ ಸಾಧ್ಯ ಇಲ್ವೋ, ನಮ್ಮ ಕುಟುಂಬ ಜೀವನದಲ್ಲಿ ಬರುವಂತಹ ಯಾವ ಕಷ್ಟಗಳು ಕೂಡ ನಮ್ಮನ್ನ ಅಗಲಿಸುವುದಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ನಮ್ಮ ಕುಟುಂಬದಲ್ಲಿ ಕ್ರಿಸ್ತನ ಕೇಂದ್ರ ಬಿಂದುವಾಗಿರುವಾಗ ಎಲ್ಲಾ ಸಮಸ್ಯೆಗಳನ್ನ ಜಯಿಸುವಂತ ಶಕ್ತಿಯನ್ನು ದೇವರು ನಮಗೆ ಕೊಡ್ತಾನೆ. ಕೃಪಾ ಅವರಿಗೆ ಈ ಬಳ್ಳಾರಿ ಪ್ರಾಂತದಲ್ಲಿ ಅವರಿಗೆ ಬರುವಂತಹ ಆ ಒಂದು ಸ್ವಲ್ಪ ಕಷ್ಟಕರವಾಗಿರ್ತಕ್ಕಂಥ ಸಂಗತಿ ಏನಾದ್ರೂ ಇದೆ ಅಂತಂದ್ರೆ ಏನಮ್ಮ, ಬಳ್ಳಾರಿ ಪ್ರಾಂತದಲ್ಲಿ ನಿಮಗೆ ಬರುವಂತ ಕಷ್ಟ ಅನ್ನುವಂತ ಒಂದು ಸಂಗತಿ ಏನಾದ್ರೂ ಇದೆ ಅಂತಂದ್ರೆ ಅದು ಶಕೆ ಮಾತ್ರನೇ. ಹಲ್ಲೆಲೂಯಾ. ಸೊ ಅದನ್ನು ಕೂಡ ದೇವರು ಜಯಿಸುವಂತ ಶಕ್ತಿಯನ್ನು ಕೊಡ್ತಾನೆ. ಹಲ್ಲೆಲೂಯಾ. ಇಲ್ಲಿ ಟೆಂಪರೇಚರ್ ಬಹಳ ಜಾಸ್ತಿ ಇರುತ್ತೆ. ಸೊ ಅಂತಹ ಕಷ್ಟಗಳಿಂದ ಕೂಡ ನನ್ನ ದೇವರು ಅದನ್ನ ಜಯಿಸುವಂತ ಶಕ್ತಿ ಕೊಡ್ತಾನೆ. ವಾಕ್ಯ ಹೇಳುವುದನ್ನು ಗಮನಿಸೋಣ, ನಾವು ಹೇಳುವುದಲ್ಲ. ರೋಮ 8ನೇ ಅಧ್ಯಾಯ 37ನೇ ವಚನ, ರೋಮ 8:37. ಆದರೆ ನಮ್ಮನ್ನು ಪ್ರೀತಿಸಿದ ಆತನ ಮೂಲಕವಾಗಿ ನಾವು ಈ ಎಲ್ಲಾ ವಿಷಯಗಳಲ್ಲಿ ಪೂರ್ಣ ಜಯಶಾಲಿಗಳಾಗ್ತೇವೆ. ಇವತ್ತು ರಾತ್ರಿ ನಾನು ಹೇಳ್ತೇನೆ, ಇವತ್ತು ನೀವಿಬ್ಬರು ಕೂಡ ನಿಮ್ಮ ಮುಂದಿನ ದಾಂಪತ್ಯ ಜೀವನದಲ್ಲಿ ಬರುವಂತಹ ಎಂಥ ಸಮಸ್ಯೆ, ಹೋರಾಟ, ಆ ಒಂದು ಕಷ್ಟಗಳು ಬಂದರೂ ಕೂಡ ವಾಕ್ಯ ಓದಿರುವ ಹಾಗೆ ನಮ್ಮನ್ನು ಪ್ರೀತಿಸಿದ ಆತನ ಮೂಲಕವಾಗಿ ನಾವು ಎಲ್ಲಾ ವಿಷಯಗಳಲ್ಲಿ ಏನಾಗ್ತೇವಂತೆ, ನಾವು ಪೂರ್ಣ ಜಯಶಾಲಿಗಳಾಗ್ತೇವೆ. ಸಮಸ್ಯೆಗಳು ಬಂದಾಗ ಅಯ್ಯೋ ನಮ್ಮ ಕತೆ ಮುಗಿದ ಎಂಬುದಾಗಿ ನಾವು ಹೇಳಬೇಕಾಗಿಲ್ಲ. ಈಗ ಶೋಧನೆಗಳು ಬಂದಾಗ ಕುಟುಂಬದಲ್ಲಿ ಗಂಡ ಹೆಂಡತಿಯ ಮಧ್ಯದಲ್ಲಿ, ಅತ್ತೆ ಮಾವ ನಡುವೆ ಬಂದಿರತಕ್ಕಂಥ ಅನೇಕ ಸಮಸ್ಯೆಗಳ ಮಧ್ಯದಲ್ಲಿ ಈಗ ನಮ್ಮ ಕತೆ ಮುಗಿದ ಎಂಬುದಾಗಿ ಹೇಳುವಂಥದ್ದಲ್ಲ. ನಾವು ಕ್ರಿಸ್ತನ ಮೂಲಕ ಎಲ್ಲಾ ವಿಷಯಗಳಲ್ಲಿ ನಾವು ಜಯಶಾಲಿಗಳಾಗುತ್ತೇವೆ. ಎಲ್ಲ ವಿಷಯಗಳನ್ನ ಜಯಿಸಬೇಕು ಅಂತಂದ್ರೆ ಇವತ್ತು ಕ್ರಿಸ್ತನು ನಮ್ಮ ಕುಟುಂಬದಲ್ಲಿ ಕೇಂದ್ರ ಬಿಂದುವಾಗಿರಬೇಕು. ಹಲ್ಲೆಲೂಯಾ. ಪ್ರೀತಿ ಸ್ವರೂಪನಾಗಿರುವ ದೇವರು ನಮ್ಮ ಕುಟುಂಬದಲ್ಲಿ ಕೇಂದ್ರ ಬಿಂದುವಾಗಿರುವುದಾದರೆ ಆ ಕ್ರಿಸ್ತನ ಮೂಲಕ ಎಲ್ಲಾ ಸಮಸ್ಯೆಗಳನ್ನ ನಾವು ಜಯಿಸುವುದಕ್ಕೆ ಶಕ್ತರಾಗಿರ್ತೇವೆ. ಹಲ್ಲೆಲೂಯಾ. ಯೋಹಾನ ಬರೆದ ಸುವಾರ್ತೆ 16ನೇ ಅಧ್ಯಾಯ 33ನೇ ವಚನದಲ್ಲಿ ಒಂದು ವಾಕ್ಯ ನಮ್ಮೆಲ್ಲರೂ ಕೂಡ ಚಿರಪರಿಚಯ, ಯಾರು ಓದುವಂತ ಅಗತ್ಯ ಇಲ್ಲ. ಯೋಹಾನ ಬರೆದ ಸುವಾರ್ತೆ 16ನೇ ಅಧ್ಯಾಯ 33ನೇ ವಚನ ಬಹಳ ಸ್ಪಷ್ಟವಾಗಿ ಹೇಳುತ್ತೆ, ನಿಮಗೆ ಲೋಕದಲ್ಲಿ ಸಂಕಟ ಇದೆ, ಧೈರ್ಯವಾಗಿರಿ, ನಾನು ಲೋಕವನ್ನ ಜಯಿಸಿದ್ದೇನೆ. ನನ್ನ ಜೊತೆ ಸ್ವಲ್ಪ ಮಾತಾಡ್ರೆ ಬೇಗ ಮುಗಿಸ್ತೇನೆ. ನೀವು ಮಾತಾಡಿಲ್ಲ ಅಂತಂದ್ರೆ ಇನ್ನೊಂದು ಅರ್ಧ ಗಂಟೆ ಜಾಸ್ತಿ ತಗೊಂಡು ಹೋಗ್ತೀನಿ ನಾನು. ಅಲ್ಲೇಲೂಯಾ. ನೀವು ಮಾತನಾಡಿದ್ರೆ ನನಗೆ ಅರ್ಥ ಆಗುತ್ತೆ, ನಾನು ಹೇಳುವಂತ ವಾಕ್ಯಗಳು ನಿಮಗೆ ಅರ್ಥ ಆಗ್ತಾ ಇದೆ ಅಂತ ಹೇಳಿ. ಹಲ್ಲೆಲೂಯಾ. ಯೇಸು ಹೇಳ್ತಾ ಇದ್ದಾನೆ, ಇವತ್ತು ನಮಗೆ ಮಾತ್ರ ಅಲ್ಲ, ಈ ವೇದಿಕೆ ಮೇಲೆ ಇರ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ವ್ಯಕ್ತಿಗಳಿಗೆ ಈ ಕರ್ತನು ಹೇಳೋದೇನಪ್ಪ ಅಂತಂದ್ರೆ, ನಿಮಗೆ ಮುಂದೆ ಕುಟುಂಬ ಜೀವನದಲ್ಲಿ ಸಮಸ್ಯೆ ಬರಲ್ಲ ಅಂತಲ್ಲ, ಶೋಧನೆ ಬರಲ್ಲ ಅಂತಲ್ಲ, ಅದಕ್ಕೆ ನಾವೆಲ್ಲರೂ ಕೂಡ ಸಾಕ್ಷಿಯಾಗಿದ್ದೇವೆ. ನಮ್ಮ ಕುಟುಂಬದಲ್ಲಿ ಇಲ್ಲಿ ಯಾರಾದ್ರೂ ಅಂತ ವ್ಯಕ್ತಿ ಇದ್ದಾನೆ, ನನ್ನ ಕುಟುಂಬದಲ್ಲಿ ಯಾವ ಸಮಸ್ಯೆಯನ್ನು ಬಂದಿಲ್ಲ ಅಂತ ಹೇಳಿ. ಇಲ್ಲಿ ಯಾರಾದಂತ ದಂಪತಿಗಳಿದ್ದಾರೆ, ನಮ್ಮ ಗಂಡ ಹೆಂಡತಿಯ ಮಧ್ಯದಲ್ಲಿ ಯಾವ ಜಗಳನು ಬಂದಿಲ್ಲ, ಯಾವ ಮನಸ್ಸಾಪನು ಬಂದಿಲ್ಲ ಅಂತ ಹೇಳುವಂತವರು ಯಾರಾದ್ರೂ ಇದ್ರೆ ಸ್ವಲ್ಪ ನಿಮ್ಮ ಕೈಯನ್ನು ಮೇಲೆ ಕೆತ್ತಿದ. ನಾನು ಹೇಳ್ತೇನೆ, ಪ್ರತಿಯೊಂದು ಕುಟುಂಬದಲ್ಲಿ ಕೂಡ ಸಮಸ್ಯೆಗಳಿರೋದೆ, ಪ್ರತಿಯೊಂದು ಕುಟುಂಬದಲ್ಲಿ ಕೂಡ ಹೋರಾಟಗಳಿರೋದೆ, ಪ್ರತಿಯೊಂದು ಗಂಡ ಹೆಂಡತಿಯ ಮಧ್ಯದಲ್ಲಿ ಮನಸ್ಸಾಪಗಳು ಬರೋದೆ. ಆದ್ರೆ ಯೇಸು ನಮ್ಮ ಕುಟುಂಬದಲ್ಲಿ ಇರುವುದಾದ್ರೆ, ಆ ಪ್ರೀತಿ ಸ್ವರೂಪನಾಗಿರೋ ದೇವರು ನಮ್ಮ ಕುಟುಂಬದಲ್ಲಿ ಇರುವುದಾದ್ರೆ, ಆತನ ಮೂಲಕ ನಾವು ಎಲ್ಲವನ್ನು ಕೂಡ ಜಯಿಸುವುದಕ್ಕೆ ಸಮರ್ಥರಾಗಿದ್ದೇವೆ. ಹಲ್ಲೆಲೂಯಾ. ಅದಕ್ಕಾಗಿ ಮೊದಲನೇ ಸಂಗತಿ, ಕ್ರಿಸ್ತನನ್ನ ನಾವು ನಮ್ಮ ಕುಟುಂಬದಲ್ಲಿ ಕೇಂದ್ರ ಬಿಂದುವನ್ನಾಗಿ ಮಾಡಿಕೊಳ್ಳುವಂತವರಾಗಿರೋಣ. ಎರಡನೇ ಪ್ರಾಮುಖ್ಯವಾಗಿರ್ತಕ್ಕಂಥ ವಿಷಯವನ್ನ ನಾವು ಯಾಕೆ ಅನೇಕ ಆ ಒಂದು ದಂಪತಿಗಳ ಮಧ್ಯದಲ್ಲಿ ಇರುವಂತಹ ಪ್ರೀತಿ ಬಹುಬೇಗನೆ ಬಲಹೀನವಾಗುವುದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ, ಅವ ಹಾರ್ಡ್ನೆಸ್ ಆಫ್ ಹಾರ್ಟ್, ಅಂದ್ರೆ ಕಠಿಣವಾಗಿರ್ತಕ್ಕಂಥ ಹೃದಯ. ಯಾವುದು? ಎರಡನೇ ಕಾರಣ ಯಾವುದು? ಕಠಿಣವಾಗಿರ್ತಕ್ಕಂಥ ಹೃದಯ.
ಒಂದು ಸಣ್ಣ ಎಕ್ಸಾಂಪಲ್ ಹೇಳ್ತೇನೆ ಈ ಸಂದರ್ಭದಲ್ಲಿ. ಇತ್ತೀಚೆಗೆ ನನಗೆ ಒಂದು ದಂಪತಿಗಳ ಪರಿಚಯ ಆಯಿತು. ಒಬ್ಬರು ಸೌಕಲ್ ಇರ್ತಾರೆ, ಅವರಿಬ್ಬರಿಗೂ ಕಣ್ಣು ಕಾಣಿಸಲ್ಲ, ಆದ್ರೆ ಅವರಿಬ್ಬರಿಗೂ ಮದುವೆ ಆಗಿದೆ. ಅವರಿಬ್ಬರಿಗೂ ಮದುವೆಯಾಗಿ ಕೆಲವೇ ಮಾಸಗಳಲ್ಲಿ ಹೆಂಡತಿ ತೆಗೆಯುವಂತ ರಾಗ ಏನಂತಂದ್ರೆ, ನಾನು ಯಾವುದೇ ಕಾರಣಕ್ಕೂ ಈ ಮನೆಯಲ್ಲಿ ವಾಸ ಮಾಡಲ್ಲ, ನಾನು ನನ್ನ ತವರಿಗೆ ಹೊರಟೋಗ್ಬಿಡ್ತೇನೆ ಅಂತ ಹೇಳಿ ಮನೆಯನ್ನ ಖಾಲಿ ಮಾಡಿ ತನ್ನ ಒಂದು ಅವ್ರ ಮನೆಗೆ ಹೋಗಿ ಸೇರ್ಕೊಂಡಿದ್ದಾಳೆ. ಅಲ್ಲೇಲೂಯ. ಅನೇಕ ಸಾರಿ ಪಾಪ ಗಂಡನಾದಂತವನು ಹೋಗಿ ರಿಕ್ವೆಸ್ಟ್ ಮಾಡ್ತಾ ಇದ್ದಾನೆ. ಅವರಿಗೆ ಕಣ್ಣಿಲ್ಲದೆ ಕೂಡ ಇಡೀ ಭಾರತ ಒಬ್ಬರೇ ಆಟಾಡ್ತಾರೆ ಅವರು. ಆದ್ರೆ ಸಮಸ್ಯೆ ಬಂದಿರೋದೇನಪ್ಪ ಅಂತಂದ್ರೆ, ಹೆಂಡತಿ ಮಾತ್ರ ಯಾವುದೇ ಕಾರಣಕ್ಕೂ ಗಂಡನ ಮನೆಯಲ್ಲಿ ವಾಸ ಮಾಡೋದಕ್ಕೆ ತಯಾರಿಲ್ಲ. ಗಂಡನ ಅನೇಕ ಸಾರಿ ಹೋಗಿ ರಿಕ್ವೆಸ್ಟ್ ಮಾಡ್ತಾ ಇದ್ದಾನೆ, ಬಾರಮ್ಮ ಮನೆಗೆ ಹೋಗಿ ಮನೆಗೆ ಬಾ ಅಂತ ಹೇಳಿ ಅನೇಕ ಸಾರಿ ಗಂಡ ರಿಕ್ವೆಸ್ಟ್ ಮಾಡ್ತಾ ಇದ್ರು ಕೂಡ ಆ ಅಮ್ಮ ಏನ್ ಹೇಳಿದ್ರು ಕೂಡ ಜಗ್ತಾನೆ ಇಲ್ಲ. ನಾನು ಯೋಚನೆ ಮಾಡ್ತಾ ಇದ್ದೆ, ಏನಪ್ಪಾ ಅಂತಂದ್ರೆ, ಕಣ್ಣಿಲ್ಲದವರೇ ಈ ರೀತಿ ಆಟ ಆಡಿಸಿದ್ರೆ ಇನ್ನು ಕಣ್ಣಿದ್ದವರು ಇನ್ಯಾವ ರೀತಿ ಆಟ ಆಡಿಸಲ್ಲ ಅಂತ. ಅಲ್ಲೇಲುಯ್ಯ. ಅವಮ್ಮ ಹೇಳಿದ್ರೆ ಅಲ್ಲೇಲುಯ್ಯ. ಮಂಜುನಾಥ್ ಅವ್ರು ಇಲ್ಲೇ ಇದ್ದೀರಾ? ಪ್ರತಿ ಪುರುಷನ ಏನ್ ಮಾಡ್ಬೇಕಂತೆ? ನಿಮ್ಮನ್ನ ಪ್ರೀತಿ ಮಾಡಿಕೊಳ್ಳುವ ಹಾಗೆ ನಿಮ್ಮ ಹೆಂಡತಿಯನ್ನು ಕೂಡ ಪ್ರೀತಿ ಮಾಡಬೇಕು. ಅಲ್ಲೇಲುಯ್ಯ. ಆಗ ಕುಟುಂಬದಲ್ಲಿ ಸಂತೋಷ ಸಮಾಧಾನ ಇರುವಂತದ್ದಾಗಿದೆ. ಅಲ್ಲೇಲುಯ್ಯ. ಅದಕ್ಕೆ ಬೇಕಾಗಿರುವಂತದ್ದೇನು? ನಮಗೆ ಕಠಿಣವಾದ ಹೃದಯ ಇದ್ರೆ ಸಾಲದು, ನಮಗೆ ಬೇಕಾಗಿರುವಂತದ್ದು ಮೃದುವಾಗಿರ್ತಕ್ಕಂಥ ಹೃದಯ ಬೇಕು. ಇಬ್ಬರಿಗೂ ಇವತ್ತು ಗಂಡನಿಗೂ ಮೃದುವಾದ ಹೃದಯ ಬೇಕು, ಹೆಂಡತಿಗೂ ಕೂಡ ಮೃದುವಾಗಿರ್ತಕ್ಕಂಥ ಹೃದಯ ಬೇಕು. ಅದು ನಮಗೆ ಕೊಡುವಂತವ್ರು ಯಾರು? ದೇವರು ಹೇಳ್ತಾನೆ, ನೀವು ನನ್ನ ಬಳಿಗೆ ಬರುವುದಾದ್ರೆ, ಒಂದು ವಾಕ್ಯವನ್ನು ಬೇಗ ನಾನೇ ಓದಿ ಮುಗಿಸ್ತೇನೆ. ನಾನು ಯೆರೆಮೀಯನ ಪ್ರವಾದನೆ ಗ್ರಂಥ 36ನೇ ಅಧ್ಯಾಯ 26ನೇ ವಚನ, ನಾನು ನಿಮಗೆ ಹೊಸ ಮನಸ್ಸನ್ನು ಕೊಟ್ಟು ನಿಮ್ಮಲ್ಲಿ ನೂತನ ಸ್ವಭಾವವನ್ನ ಹುಟ್ಟಿಸುವೆನು, ಕಲ್ಲಾದ ಹೃದಯವನ್ನ ನಿಮ್ಮೊಳಗಿಂದ ತೆಗೆದು ಮೃದುವಾದ ಹೃದಯವನ್ನ ನಿಮಗೆ ದಯಪಾಲಿಸ್ತೇನೆ. ಕ್ರಿಸ್ತನ ಬಳಿಗೆ, ದೇವರ ಬಳಿಗೆ ನಾವು ಬರುವುದಾದ್ರೆ, ಇವತ್ತು ಗಂಡ ಹೆಂಡತಿ ದೇವರಿಗೆ ಅವರ ಜೀವಿತವನ್ನು ಸಮರ್ಪಣೆ ಮಾಡುವುದಾದ್ರೆ, ದೇವರು ಹೇಳ್ತಾ ಇದ್ದಾನೆ, ಆಗ ನಾನು ನಿಮ್ಮಲ್ಲಿರುವಂತಹ ಕಲ್ಲಾಗಿರುವ ಹೃದಯವನ್ನು ತೆಗೆದು ಹಾಕಿ ಮೃದುವಾದ ಹೃದಯವನ್ನ ಅನುಗ್ರಹಿಸ್ತೇನೆ ಎಂಬುದಾಗಿ. ಅಲ್ಲೇಲೂಯ. ಕಠಿಣವಾದ ಮನಸ್ಸಿದ್ರೆ ಆ ಕುಟುಂಬದಲ್ಲಿ ಸಮಾಧಾನ ಇರಲ್ಲ ಕಣ್ರಿ. ಗಂಡನ ಹೃದಯ ಹೆಂಡತಿಯ ವಿಷಯದಲ್ಲಿ ಕಠಿಣವಾಗಿದ್ರೆ, ಇವತ್ತು ಹೆಂಡತಿಯ ಹೃದಯ ಗಂಡನ ವಿಷಯದಲ್ಲಿ, ಅತ್ತೆ ಮಾವನ ವಿಷಯದಲ್ಲಿ ಕಠಿಣವಾಗಿದ್ರೆ ಆ ಕುಟುಂಬದಲ್ಲಿ ಸಮಾಧಾನ ಇರಲ್ಲ. ಆ ಕುಟುಂಬದಲ್ಲಿ ಹೋರಾಟಗಳೇ ಜಾಸ್ತಿ ಇರ್ತವೆ, ಆ ಕುಟುಂಬದಲ್ಲಿ ಶೋಧನೆಗಳೇ ಜಾಸ್ತಿ ಇರ್ತವೆ. ಇವತ್ತು ನಮಗೆ ಬೇಕಾಗಿರುವಂತದ್ದು ಮೃದುವಾಗಿರ್ತಕ್ಕಂಥ ಹೃದಯ. ಆ ಹೃದಯ ದೇವರು ಮಾತ್ರ ನಮಗೆ ಕೊಡೋದಕ್ಕೆ ಸಾಧ್ಯ. ಪ್ರಾರ್ಥನೆಯಲ್ಲಿ ನಾವು ದೇವರ ಸಮ್ಮುಖದಲ್ಲಿ ಸಮಯವನ್ನು ಕಳೆಯೋದಾದ್ರೆ ಅಂಥ ಹೃದಯವನ್ನ ದೇವರು ನಮಗೆ ಅನುಗ್ರಹಿಸುವಂತನಾಗಿದ್ದಾನೆ. 3ನೇ ಸಂಗತಿ ಬೇಗ ಹೇಳಿ ನಾನು ಮುಗಿಸುವಂತನಾಗಿದ್ದೇನೆ. ಯಾಕೆ ಗಂಡ ಹೆಂಡತಿಯ ಪವಿತ್ರವಾಗಿರ್ತಕ್ಕಂಥ ಒಂದು ಪ್ರೀತಿ ಬಲಹೀನವಾಗುವುದಕ್ಕೆ 3ನೇ ಕಾರಣ ಏನಂತಂದ್ರೆ ಡಿಸ್ಆನರ್. ಕರ್ತನು ಸ್ವಾಮಿ ಈ ದಿನದಲ್ಲಿ ಉಂಟು ಮಾಡಿ, ಈ ದಿನದಲ್ಲಿ ಕರ್ತನೆ ಮಂಜುನಾಥ ಮತ್ತು ಕೃಪಾ ಇವರ ಇಬ್ಬರನ್ನು ಅಪ್ಪ ಒಂದುಪಡಿಸುವುದಾಗಿ ಇಲ್ಲಿ ಅಪ್ಪ ಸಭೆಯಾಗಿ ಸೇವಕர்களಾಗಿ ಮತ್ತು ಕರ್ತನೆ ಬಂಧುಗಳಿಗೆ ಎಲ್ಲರೂ ಕೂಡ ಸೇರಿ ಬಂದಿದ್ದಾರೆ ಸ್ವಾಮಿ. ಅದಕ್ಕಾಗಿ ಸ್ತೋತ್ರ ಮಾಡುತ್ತಾ ಮತ್ತು ಇಲ್ಲಿವರೆಗೆ ನಿನ್ನ ದೇವದಾಸರು ಮಾಡಿರುವಂಥ ವಾಕ್ಯಗಳು, ಅಪ್ಪ ಹೇಳಿರುವಂಥ ವಾಕ್ಯಗಳು ಮುಖ್ಯವಾಗಿ ಮಂಜುನಾಥ ಮತ್ತು ಕೃಪಾ ಅವರು ತೊಡಗಲಿರುವಂಥ ಸ್ವಾಮಿ ಕರ್ತನೆ ಕುಟುಂಬ ತಾವು ಜೀವಿತ ವರ್ಗದಲ್ಲಿ ಅದನ್ನು ಬುನಾದಿಯಾಗಿ ನನ್ನ ವಾಕ್ಯಗಳನ್ನು ಬುನಾದಿಯಾಗಿ ಜೀವಿತವನ್ನು ಪ್ರಾರಂಭಿಸಲು ಸಹಾಯ. ಅದೇ ರೀತಿಯಲ್ಲಿ ಸ್ವಾಮಿ ಸ್ತೋತ್ರ ವ್ಯಕ್ತಪಟ್ಟ ವಾಕ್ಯಗಳು ಈ ಕುಟುಂಬಗಳೆಲ್ಲರೂ ಕೂಡ ನಮ್ಮನ್ನು ಕೂಡ ಸೇರಿದ್ದಾರೆ. ಆ ವಾಕ್ಯಗಳು ನಮ್ಮ ಕುಟುಂಬದಲ್ಲಿ ಕೂಡ ಅದು ಬಲವಾಗಿ ಪ್ರಾರ್ಥಿಸುತ್ತಾರೆ. ಮತ್ತೊಂದು ಸೇವಕರಾಗಿ ನಾವೆಲ್ಲರೂ ಕೂಡ ಸೇರಿ ಮತ್ತು ಪರಿಶೀಲನೆಯಲ್ಲಿರುವಂಥ ಸಭೆಕರು ಹಿರಿಯರು ಆಶೀರ್ವದಿಸ್ತಾ ಇದ್ದೇವೆ. ನಾವು ನಡೆಯುವಂಥ ವಿವಾಹವನ್ನು ಕೂಡ ಕರ್ತನೆಲ್ಲ ವಿಷಯದಲ್ಲಿ ದೇವರ ಅದ್ಭುತಕರವಾಗಿ ಆಶ್ಚರ್ಯಕರವಾಗಿ ಕಾರಣ ಅವರು ಮದುವೆಯಲ್ಲಿ ಯಾವ ರೀತಿಯ ಅದ್ಭುತಗಳನ್ನು ಮಾಡಿ ನನ್ನ ಪ್ರಸನ್ನತೆಯನ್ನು ನಡೆಸಿದೆಯೋ ಹಾಗೆಯೇ ನಡೆಸಬೇಕಂತೇಳಿ ಮದುವೆ ಘನ ಪ್ರಭಾವ ನಿನಗೆ ಸೇರಿಸುತ್ತಾ ಯೇಸುವಿನ ನಾಮದಲ್ಲಿ ಪ್ರಾರ್ಥನೆಯನ್ನು ಮಾಡಿ ಬೇರೆ ಹೊಂದಿದವೇ ನಮ್ಮ ತಂದೆಯೇ. ಆಮೇಲೆ ಆಮೇಲೆ ಆಮೇಲೆ. ಕೃಪಾ ಎನ್ನುವಂತ ಈ ಸ್ತ್ರೀಯನ್ನ ಮಂಜುನಾಥ ಎನ್ನುವಂತ ಈ ಪುರುಷನಿಗೆ ನಿಶ್ಚಿತಾರ್ಥ ಮಾಡಲಿಕ್ಕೆ ನಿಮಗೆ ಸಂಪೂರ್ಣವಾದ ಒಪ್ಪಿಗೆಯಾ? ಮಂಜುನಾಥ ಎನ್ನುವಂತ ಈ ಪುರುಷನನ್ನ ಕೃಪಾ ಎನ್ನುವಂತಹ ಸ್ತ್ರೀಗೆ
ನಿಶ್ಚಿತಾರ್ಥ ಮಾಡಲಿಕ್ಕೆ ನಿಮ್ಗೆ ಒಪ್ಪಿಗಿದೆಯಾ? ಜೋರಾಗಿ ಚಪ್ಪಳೆ ತಟ್ಟಿನ ಬೆಲೆ ಕೂಡ ದೇವರ ನಾಮಕ್ಕೆ ಮಹಿಮೆಯನ್ನು ಸಲ್ಲಿಸೋಣ. ಮತ್ತೆ ಕೃಪಾ ಎನ್ನುವಂಥ ಸ್ತ್ರೀ, ಮಂಜುನಾಥ್ ಎನ್ನುವಂಥ ಈ ಪುರುಷನನ್ನ ನಿಶ್ಚಿತಾರ್ಥ ಮಾಡಿಕೊಳ್ಳಿಕ್ಕೆ ನಿಮ್ಗೆ ಒಪ್ಪಿಗಿದೆಯಾ? ಮಂಜುನಾಥ್ ಎನ್ನುವಂಥ ನೀನು ಕೃಪಾ ಎನ್ನುವಂಥ ಈ ಸ್ತ್ರೀಯನ್ನ ನಿಶ್ಚಿತಾರ್ಥ ಮಾಡಲಿಕ್ಕೆ ಒಪ್ಪಿಗಿದೆಯಾ? ಜೋರಾಗಿ ಚಪ್ಪಳೆ ತಟ್ಟಿ ನಾವೆಲ್ಲರೂ ಕೂಡ ದೇವರ ನಾಮಕ್ಕೆ ಮಹಿಮೆಯನ್ನು ಸಲ್ಲಿಸೋಣ. ಅವರ ತಂದೆ ತಾಯಿಗಳು ಮತ್ತೆ ಕೃಪಾ ಮತ್ತು ಮಂಜು ಕೂಡ ಈ ನಿಶ್ಚಿತಾರ್ಥ ಕಾರ್ಯಕ್ರಮಕ್ಕೆ ಅವರು ಒಪ್ಪಿಗೆಯನ್ನು ಸೂಚಿಸಿದ್ದಾರೆ. ಮತ್ತು ಈಗ ಈ ನಿಶ್ಚಿತಾರ್ಥದ ಗುರುತಾಗಿ ಅವರು ತನ್ನ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದಾನೆ. ಅದಾದ ನಂತರ ಕೃಪಾ ಕುಟುಂಬದವರು ಎಲ್ಲ ಜೋರಾಗಿ ಚಪ್ಪಳೆ ತಗೊಳ್ಳೋಣ. आगे लोड़ी मैडम सर वेट होल्ड रेडी मैडम रेडी स्माइल ओके डन मैडम ये फोटो मैडम कैमरा नोड़ी मैडम रेडी डन वेट मैडम रेडी ಇಲ್ಲಿ ನೋಡಿ ಸರ್ ಮೇಡಮ್ ಓಕೆ ಸರ್ ಇಲ್ಲಿ ನೋಡಿ ಮೇಡಮ್ ಒಂಚೂರು ಮುಂದೆ ಬನ್ನಿ. ಓಕೆ ರೆಡಿ ಮೇಡಮ್ ಕ್ಯಾಮ್ರಾ ನೋಡಿ ಮೇಡಮ್ ಕ್ಯಾಮ್ರಾ ಲುಕ್ ಓಕೆ ರೆಡಿ ಸ್ಮೈಲ್ ಮಂಜು ಕಡೆ ನೋಡಬೇಕಂತ ನಾವು ಕೇಳ್ಕೊಳ್ಳೋಣ. ಇಲ್ಲಿ ನೋಡಿ ಓಕೆ ಹೆಡ್ ಓಕೆ ಜೋರಾಗಿ ಚಪ್ಪಳೆ ತಗೊಳ್ಳೋಣ. ಓಕೆ ಎರಡು ಕುಟುಂಬದವರಿಗೆ ನಾನು ವಂದನೆಯನ್ನು ಸಲ್ಲಿಸ್ತೇನೆ. ನಿತ್ಯ ನಿಬಂಧನೆಗೂ ಶಾಶ್ವತ ಪ್ರೀತಿಗೂ ಗುರುತಾಗಿ ಒಬ್ಬರಿಗೊಬ್ಬರು ಈ ಹುಡುಗರ ಕರ್ತನೆ ಯಾವ ಕರ್ತನೆ ಬಂಗಾರಗಳಿಂದಲೂ ಬದಲಾಯಿಸಿಕೊಳ್ಳುವ ಅವರ ಹೃದಯಗಳು ಹಾಗೆ ಇರಲಿ ಕೊಡ್ತೇನೆ. ಬಂಗಾರದಂತೆ ಒಬ್ಬರನ್ನೊಬ್ಬರು ಪ್ರೀತಿಸುತ್ತಾರೆ. ಅವರು ನೋಡುವಾಗೆಲ್ಲ ಅವರ ಪ್ರಮಾಣ, ಅವರ ಪ್ರೀತಿ, ಅವರ ಕರ್ತನೆಯ ಹೃದಯಿಸುವೆ ಎಲ್ಲ ಕರ್ತನೆಯ ಪ್ರಭಾ ಅವರು ಮಾತಾಡಿಕೊಂಡ ಅವರು ನಿನ್ನ ಮುಂದೆ ಕರ್ತನೆಯ ಪ್ರಭಾ ಸಮರ್ಪಿಸಿಕೊಂಡು ಅರಿಕೆ ಮಾಡಿಕೊಂಡು ಎಲ್ಲವನ್ನು ನೆನಪು ಮಾಡಿಕೊಂಡು ಹಾಗೆಯೇ ಪ್ರೀತಿಯಲ್ಲಿ ಮುಂದೆ ಸಾಗಲಿಕ್ಕಾಗುತ್ತೆ ಸಹಾಯ ಮಾಡಬೇಕೆಂದು ಈ ಎರಡು ಲಿಂಗಗಳನ್ನು ಪಾಲನೆಯಲ್ಲಿ ಸಮರ್ಪಿಸಿ ಸೇವಕರಾದ ನಾವೆಲ್ಲ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬಿಡುವುದು ದೇವರು. ಚಪ್ಪಾಳೆಯನ್ನು ತಪ್ಪಲಾಗಿದೆ. ಸ್ವಲ್ಪ ಮಿಡಿಲ್ ಬಾ ಅಂತಲ್ಲ ಮಿಡಿಲ್ ಬಾ ಹಾಗೆ ರೀ ವೇಟ್ ರೆಡಿ ಸ್ಮೈಲ್ ಸರ್ ಸ್ಮೈಲ್ ಮಾಡ್ತಾ ಇರ್ಬೇಕು ಸರ್. ಓಕೆ ಜೋರಾಗಿ ಚಪ್ಪಾಳೆ ತಗೊಳ್ಳೋಣ. ಎರಡು ಕೈಗಳು ಕೂಡ ಹಾಗೆ ವೇಟ್ ಓಕೆ ರೆಡಿ ಸ್ಮೈಲ್ ಪ್ರಾರ್ಥನೆಯನ್ನು ಇಡೋಣ. ಸೇವಕರ ಮುಂದೆ ದೇವರ ಸನ್ನಿಧಾನದಲ್ಲಿ ಕರ್ತನ ಸ್ವಾಮಿ ಸಮೂಹದ ಮುಂದೆ ಅವರೊಬ್ಬರೊಬ್ಬರು ನಿಶ್ಚಯ ಮಾಡಿಕೊಂಡು ಮತ್ತು ನಾಳಿನ ಪರಿಶುದ್ಧ ವಿವಾಹಕ್ಕೆ ಅವರು ಸಿದ್ಧವಾಗಬೇಕೆಂದು ಆಶೀರ್ವದಿಸು. ಮಹಿಮೆ ಘನತೆ ನಿನಗೆ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ನಮ್ಮ ಜೀವವುಳ್ಳ ಪರಲೋಕದ ತಂದೆಯೇ. ಆಮೆನ್. God bless you. ಇಬ್ಬರು ಕೂಡ ಅವರಿಗೆ ಕೊಡಲ್ಪಟ್ಟ ವಸ್ತ್ರವನ್ನು 10 ನಿಮಿಷದಲ್ಲಿ Yes.
ಈ ಸಮಯದಲ್ಲಿ ನಾವೆಲ್ಲರೂ ಕೂಡ ಸೇರಿ ಸರ್ವಶಕ್ತನ ಮುಂದೆ ನಮ್ಮನ್ನು ತಗ್ಗಿಸಿಕೊಳ್ಳುವನಾಗಿ ಈ ಕೊನೆಯ ಪ್ರಾರ್ಥನೆಯನ್ನು ಮಾಡುವಂತವನಾಗಿರುವ ಸಕಲ ಸ್ತೋತ್ರಕ್ಕೆ ಪಾತ್ರನು ಮಹಾನ್ ಬೇಗಳನ್ನ ಅಯ್ಯ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸುವಂತವನಾಗಿದ್ದಾನೆ. ಈಗ ನಿನ್ನ ಅನಾದಿ ಕಾಲದ ಸಂಕಲ್ಪವನ್ನ ದೇವ ನಿನ್ನ ಚಿತ್ತ ನಿನ್ನ ಯೋಜನೆಯನ್ನು ಕರ್ತನೆ ಈ ಸಾಯಂಕಾಲ ವೇಳೆಯಲ್ಲಿ ಅಯ್ಯ ಮಕ್ಕಳ ಜೀವನದಲ್ಲಿ ನೀವು ನೆರವೇರಿಸಿ ಕರ್ತನೆ ಅಯ್ಯ ಈ ಪರಿಶುದ್ಧವಾಗಿರ್ತಕ್ಕಂಥ ಸೌಭಾಗ್ಯವನ್ನ ಮಕ್ಕಳಿಗೆ ಸಲ್ಲಿಸುವಂತವನಾಗಿದ್ದೇನೆ. ಅಯ್ಯ ಕರ್ತನೆ ಇದರಿಂದ ಪ್ರಾರಂಭವಾಗುವಂತ ಪ್ರೀತಿ ಕರ್ತನೆ ಅಯ್ಯ ಮನಸ್ಸುವ ತನಕ ಪ್ರೀತಿಯಲ್ಲಿ ದಿನದಿಂದ ದಿನಕ್ಕೆ ದೇವರೇ ಅಯ್ಯ ಬಲಶಾಲಿಗಳಾಗಿ ದೇವರೇ ಜಯಶಾಲಿಗಳಾಗಿ ಮುಂದೆ ಸಾಗುವಂತೆ ಇವರನ್ನ ಅಭಿಷೇಕ ಮಾಡಬೇಕೆಂಬುದಾಗಿ ಬೇಡಿಕೊಳ್ಳುತ್ತಾ ಇದ್ದೇನೆ. ಇವರ ಮುಂದಿನ ದಾಂಪತ್ಯ ಜೀವನದಲ್ಲಿ ಕೂಡ ದೇವರೇ ಅಯ್ಯ ನೀನು ಪ್ರೀತಿ ಸ್ವರೂಪನಾಗಿರುವ ದೇವರಾಗಿದ್ದುಕೊಂಡು ಕರ್ತನೆ ಕೇಂದ್ರ ಬಿಂದುವಾಗಿದ್ದುಕೊಂಡು ದೇವರೇ ಈ ಮಕ್ಕಳನ್ನು ಮುನ್ನಡೆಸಬೇಕೆಂಬುದಾಗಿ ಬೇಡಿಕೊಳ್ಳುತ್ತಾ ಇದ್ದೇವೆ. ಈಗ ನಾಳೆ ಮುಂಜಾನೆ ದೇವರೇ ಅಯ್ಯ ಜರುಗುವ ಪರಿಶುದ್ಧ ವಿವಾಹವನ್ನ ನೀನು ಆಶೀರ್ವಾದ ಮಾಡಬೇಕೆಂಬುದಾಗಿ ಬೇಡಿಕೊಳ್ಳುತ್ತಾ ಇದ್ದೇವೆ. ಈಗ ಆದಿಯಿಂದ ಅಂತ್ಯದವರೆಗೂ ನೀನು ಮೊದಲನೆಯವರು ಕಡೆಯವರು ಪ್ರಾರಂಭವು ಸಮಾಪ್ತಿಯು ಅಲ್ಪ ಉಮೇಯನಾಗಿರುವ ದೇವರಾಗಿದ್ದುಕೊಂಡು ಕರ್ತನೆ ಅಯ್ಯ ನಾಳೆ ಜರುಗುವಂತ ಆ ಕರ್ತನೆಯ ಒಂದು ಪರಿಶುದ್ಧ ವಿವಾಹದ ಪ್ರತಿಯೊಂದು ಕಾರ್ಯಗಳನ್ನ ದೇವರೇ ನಿನ್ನ ಹತೋಟಿಗೆ ತೆಗೆದುಕೊಂಡು ದೇವರೇ ಈಗ ಜಯಕರವಾಗಿರ್ತಕ್ಕಂಥ ರೀತಿಯಲ್ಲಿ ಆಶೀರ್ವಾದಕರವಾಗಿರ್ತಕ್ಕಂಥ ರೀತಿಯಲ್ಲಿ ನೀನೇ ಮುನ್ನಡೆಸಬೇಕೆಂಬುದಾಗಿ ಬೇಡಿಕೊಳ್ಳುತ್ತಾ ಇದ್ದೇವೆ. ಅಯ್ಯ ಕರ್ತನೆ ಇನ್ನು ಮುಂದೆ ಜರುಗುವಂತ ಎಲ್ಲ ಕಾರ್ಯಗಳನ್ನ ನೀನು ಆಶೀರ್ವಾದ ಮಾಡಬೇಕೆಂಬುದಾಗಿ ಬೇಡಿಕೊಳ್ಳುತ್ತಾ ಇದ್ದೇವೆ. ನಾಳೆ ಎಲ್ಲರೂ ತಕ್ಕ ಸಮಯದಲ್ಲಿ ಸೇರಿ ಬರುವ ಹಾಗೆ ಎಲ್ಲರನ್ನ ಬಲಪಡಿಸು ಕರ್ತನೆ. ಪ್ರಾರ್ಥನೆ ಕೇಳಬೇಕಾಗಿ ಸ್ತೋತ್ರ. ಈಗ ನಿಮ್ಮೆಲ್ಲ ಪ್ರಾರ್ಥನೆಯನ್ನ ನಮ್ಮ ರಕ್ಷಕನ ಒಡೆಯನು ಜೀವ ಸ್ವರೂಪನಾಗಿರುವ ಯೇಸುವಿನ ಒಂದೇ ನಾಮದಲ್ಲಿ ಬೇಡಿ ಹೊಂದಿಕೊಂಡಿದ್ದೇವೆ ತಂದೆ, ಆಮೆನ್. ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು ತಂದೆಯಾದ ದೇವರ ಶಾಶ್ವತ ಪ್ರೀತಿಯು ಪರಿಶುದ್ಧಾತ್ಮ ದೇವರ ಐಕ್ಯತೆ ಅನ್ಯೋನ್ಯತೆ ಸಹವಾಸವು ಅಯ್ಯ ಇಲ್ಲಿ ಸೇರಿ ಬಂದಿರತಕ್ಕಂಥ ಎಲ್ಲ ದೈವಜನರ ಸಂಗಡ ವಿಶೇಷವಾಗಿ ನಾಳೆ ಜರುಗುವಂತಹ ಆ ಪರಿಶುದ್ಧವಾಗಿರ್ತಕ್ಕಂಥ ವಿವಾಹದ ಸಂಗಡ ನಿತ್ಯವೂ ನಿರಂತರವಾಗಿರಲಿ ಸ್ವಾಮಿ, ಆಮೆನ್. ఆనందమే సంతోషమే ఈ కలయిక నీ చిత్తమే. ఆనందమే సంతోషమే ఈ కలయిక నీ చిత్తమే. సప్త స్వరాలతో నిన్ను గూర్చి పాడెదము, సంగీత నాదముతో నీ మహిమను చాటెదము. సప్త స్వరాలతో నిన్ను గూర్చి పాడెదము, సంగీత నాదముతో నీ మహిమను చాటెదము. దేవారావయ్యా నీ దేవెనలేవయ్యా, దేవారావయ్యా నీ దేవెనలేవయ్యా, దేవారావయ్యా నీ దేవెనలేవయ్యా, దేవారావయ్యా నీ దేవెనలేవయ్యా. ఆనందమే సంతోషమే ఈ కలయిక నీ చిత్తమే. సుదర్శన్ వరుడుగా విచ్చేసిన శుభవేళ, శ్రావ్య వధువుగా కనిపించే తన జతగా. సుదర్శన్ వరుడుగా విచ్చేసిన శుభవేళ, శ్రావ్య వధువుగా కనిపించే తన జతగా. నీ ప్రేమలో నీ దయలో నీ కృపలో వర్ధిల్లజేయుము, నీ ప్రేమలో నీ దయలో
చిత్తమే. పరిమళ సువాసనతో సతతము నీ సేవకై నీ శిలువ సాక్షులుగా నడిపించు ఇలలోన. పరిమళ సువాసనతో సతతము నీ సేవకై నీ శిలువ సాక్షులుగా నడిపించు ఇలలోన. నీ ప్రేమలో నీ దయలో నీ కృపలో తెల్లజేయుము. నీ ప్రేమలో నీ దయలో నీ కృపలో తెల్లజేయుము. దేవారావయ్యా నీ దేవెనలీవయ్యా, దేవారావయ్యా నీ దేవెనలీవయ్యా, దేవారావయ్యా నీ దేవెనలీవయ్యా, దేవారావయ్యా నీ దేవెనలీవయ్యా. ఆనందమే సంతోషమే ఈ కలయిక నీ చిత్తమే. ఆనందమే సంతోషమే ఈ కలయిక నీ చిత్తమే. సప్త స్వరాలతో నిన్ను గూర్చి పాడెదము, సంగీతనాదముతో నీ మహిమను చాటెదము. సప్త స్వరాలతో నిన్ను గూర్చి పాడెదము, సంగీతనాదముతో నీ మహిమను చాటెదము. దేవారావయ్యా నీ దేవెనలీవయ్యా, దేవారావయ్యా నీ దేవెనలీవయ్యా, దేవారావయ్యా నీ దేవెనలీవయ్యా, దేవారావయ్యా నీ దేవెనలీవయ్యా. ఆనందమే సంతోషమే ఈ కలయిక నీ చిత్తమే. ನಿನ್ನ ಎಲುಬಿನಿಂದ ಬಂದ ನಾರಿ ಇವಳೇ ನಿನಗೆ ಸರಿ ಜೋಡಿ. ನಿನ್ನ ಎಲುಬಿನಿಂದ ಬಂದ ನಾರಿ ಇವಳೇ ನಿನಗೆ ಸರಿ ಜೋಡಿ. ನಿನ್ನ ಶರೀರಕ್ಕೆ ತಲೆಯಾದವನು ನಿನ್ನ ಬಾಳಿಗೆ ಜೊತೆ ಎಂದೆಂದು. ನಿನ್ನ ಶರೀರಕ್ಕೆ ತಲೆಯಾದವನು ನಿನ್ನ ಬಾಳಿಗೆ ಜೊತೆ ಎಂದೆಂದು. ನೋಡಿಕೋ ನೋಡಿಕೋ ನಿನ್ನ ಕಣ್ಣಿನ ಹಾಗೆಯೇ. ನೋಡಿಕೋ ನೋಡಿಕೋ ನಿನ್ನ ಕಣ್ಣಿನ ಹಾಗೆಯೇ. ನೋಡಿಕೋ ನೋಡಿಕೋ ನಿನ್ನ ಸ್ವಂತ ಶರೀರದಂತೆ. ನೋಡಿಕೋ ನೋಡಿಕೋ ನಿನ್ನ ಸ್ವಂತ ಶರೀರದಂತೆ. ನಿನ್ನ ಎಲುಬಿನಿಂದ ಬಂದ ನಾರಿ ಇವಳೇ ನಿನಗೆ ಸರಿ ಜೋಡಿ. ನಿನ್ನ ಶರೀರಕ್ಕೆ ತಲೆಯಾದವನು ನಿನ್ನ ಬಾಳಿಗೆ ಜೊತೆ ಎಂದೆಂದು. ಒಂಟಿಯಾಗಿ ಇರುವುದು ಸರಿ ಇಲ್ಲವೆಂದು. ಒಂಟಿಯಾಗಿ ಇರುವುದು ಸರಿ ಇಲ್ಲವೆಂದು. ನಿನ್ನ ಬಾಳನ್ನು ನಿನ್ನ ಮನೆಯನ್ನು ನಿನ್ನ ಬಾಳನ್ನು ನಿನ್ನ ಮನೆಯನ್ನು ಬೆಳಗುವ ಸತಿಯು ಇವಳೇ, ಕಟ್ಟುವ ಸತಿಯು ಇವಳೇ. ನೋಡಿಕೋ ನೋಡಿಕೋ ನಿನ್ನ ಕಣ್ಣಿನ
ಕಹಿಯಲ್ಲಿ